ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮ ಬಂಧುಗಳೇ, ರಾಮಾಯಣದ ವಾಚನ ಪ್ರವಚನ ಸರಣಿಯಲ್ಲಿ ನಾವಿದ್ದೇವೆ. ರಾಮಾಯಣ ದರ್ಶನಂ ತೊರವೆಯ ಮಹಾಕಾವ್ಯ ರಾಮಾಯಣವನ್ನು ಅನುಸರಿಸಿ ಸಾಗ್ತಾ ಇದ್ದೇವೆ. ಈಗಾಗಲೇ 92 ಸಂಚಿಕೆಯನ್ನು ಮುಗಿಸಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ರಾಮನ ಮಹಾಸ್ತ್ರ, ಸೃಷ್ಟಿಕರ್ತನ ಮಾರಕ ಶಕ್ತಿ ಎಂದೇ ಲೋಕವಿಶ್ರುತವಾದ ಬ್ರಹ್ಮಶಿರೋಸ್ತ್ರ ರಾವಣನ ಎದೆಗೆ ಪ್ರಯೋಗವಾಗಿ ಆ ದೈತ್ಯ ದೇಹ ರಣಭೂಮಿಯಲ್ಲಿ ಬಿದ್ದಿದೆ. ದೇವತೆಗಳು ದುಂದುಬಿಯನ್ನು ಮೊಳಗಿದರು. ಶ್ರೀರಾಮ ಪ್ರಭುವಿಗೆ ಪುಷ್ಪವನ್ನು ಚೆಲ್ಲಿದರು. ದೇವನಾರಿಯರು ಮಂಗಳಾರತಿಯನ್ನು ಬೆಳಗಿದರು. ಜಗತ್ತಿನಲ್ಲಿ ಆಳಿದ, ನಿಯಂತ್ರಿಸಿದ, ಮೆರೆದ ಒಂದು ದೈತ್ಯ ದೇಹ ಕೇವಲ ಒಂದು ಕಾಮವಾಂಛನೆಗಳಿಂದಾಗಿ, ಸ್ತ್ರೀಲಂಪಟತನದಿಂದಾಗಿ ಸತ್ತು ಹೋಯಿತು, ಕಮರಿ ಹೋಯಿತು. ನಿನ್ನೆಯ ಈ ಸಂಚಿಕೆಯಲ್ಲಿ ಮಂಡೋದರಿಯ ದುಃಖ, ವಿಭೀಷಣನ ನೋವು, ಆ ಮೇಲಿನ ಸಂಗತಿಗಳನ್ನು ನಾವು ಯುದ್ಧ ಕಾಂಡದ 51ನೇ ಸಂಧಿಯಲ್ಲಿದ್ದೇವೆ. 93ನೇ ಸಂಚಿಕೆಯಲ್ಲಿದ್ದೇನೆ, ನೋಡಿ. ಕುಜನೆ ಕೇಳೈ ಮುಗುಳು ನಗೆಲಂಬಿಸಿದ ವದನದ ಹೊಗರು ಜಗುಳದ ನಸು ಮುಗಿದ ಲೋಚನದ ತಳತಳಿಸುವ ಕದಂಪುಗಳ ಪಸರಿಸಿದ ತೋಳುಗಳ ವಕ್ತ್ರದಲ್ಲೂ ಸರ್ವಶ್ರೋಣಿತ ಲಿಪ್ತ ಕಾಯದ ಲಸುರಪತಿ ರಂಜಿಸಿದ ನಾರಣರಂಗ ಮಧ್ಯದಲ್ಲಿಯೇ ಕೇಳೈ ಆದಿಕವಿಯಾದಂತಹ ವಾಲ್ಮೀಕಿಗಳು ಕುಶಲವರಿಗೆ ರಾಮಾಯಣದ ಕಥೆ ಹೇಳುತ್ತಾರೆ. ವಾಲ್ಮೀಕಿಗಳನ್ನು ಅನುಷ್ಠಾನ ಮಾಡಿ ತೊರವೆಯ ನರಹರಿ ನಿರೂಪಿಸ್ತಾ ಇದ್ದಾನೆ. ಭೂಮಿತಾಯಿಯ ಮಡಿಲಲ್ಲಿ ಪವಡಿಸಿದಂತಹ ರಾವಣ ದೇಹ ಮುಗುಳು ನಗೆ ಬೀರುತ್ತಾ ಮುಖದ ಕಾಂತಿ ಮಾಸಿ ಹೋಗಲಿಲ್ಲಂತೆ. ಹಾಗಾದರೆ ಸಾವಿನ ಸಂದರ್ಭದಲ್ಲಿ ಭಗವಂತನಾದಂತಹ ಮಹಾವಿಷ್ಣುವನ್ನು, ವೈಕುಂಠವಾಸಿಯನ್ನು ಅನುಷ್ಠಾನ ಮಾಡಿದಂತಹ ರಾವಣ ಅಂತ ನಮಗೆ ಗೊತ್ತಾಗ್ತದೆ. ಸಾವನ್ನು ಸ್ವೀಕರಿಸಿದ್ದಾನೆ. ಅಚ್ಯುತನ ಸ್ಮರಣೆ ಮಾಡಿದ್ದಾರೆ. ರಾಮನ ಹತ್ರ ಸಾವು ಕೇಳುತ್ತಾನೆ. ತೊರವೆ ಬಹಳ ಸುಂದರವಾಗಿ ನಿರೂಪಿಸ್ತಾನೆ. ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ದೇವೆ. ಆ ಮುಗುಳು ನಗೆಯಿತು. ಅರೆ ಮುಚ್ಚಿದ ಕಣ್ಣುಗಳು ಒಂದಿ, ಹೊಳೆಯುವ ಕೆನ್ನೆಗಳು, ಬಾಯಿಯಿಂದ ಒಸರುತ್ತಿರುವಂತಹ ರಕ್ತ. ರಾವಣನ ಸ್ಥಿತಿ. ನಿಡಿತೋಳುಗಳು, ರಣರಂಗದಿಯಲ್ಲಿ ರಾವಣನು ಕೆಳ ಜೋತಾಡುತ್ತಿದ್ದಂತಹ ತೋಳನ್ನು ಹೊಂದಿ ರಣರಂಗದಲ್ಲಿ ಶೋಭಿಸಿದನಂತೆ. ತೊರವೆ ಹೇಳೋದು, ರಂಜಿಸಿದನು ಅಸುರಪತಿ ರಣರಂಗದಲ್ಲಿ. ದೇವತೆಗಳು ಕೊಟ್ಟಂತಹ ಬಿರುದಿನ ಬೊಂಬೆಗಳ ಮಾಲೆಗಳು ಅವನ ಕಾಲಿನ ಕಡಗದಲ್ಲಿ ಕೆತ್ತಿಸಲ್ಪಟ್ಟಿದ್ದವಂತೆ. ಸೊಂಟದಲ್ಲಿ ಕಟಾರಿ ಇತ್ತು. ಕೆಂಪು ವಸ್ತ್ರವನ್ನು ಧರಿಸಿದ್ದರಂತೆ ಆ ದಿವಸ ಯುದ್ಧಕ್ಕೆ ಬರುವಾಗ. ಹಾಗೆ ರಾವಣನ ಅರ್ಧ ಭಾಗವನ್ನು ಭೂತಗಳು ಆವರಿಸಿ ನಿಂತಿದ್ದವಂತೆ ಆ ಸಂದರ್ಭದಲ್ಲಿ. ಆ ಸೈನಿಕರ ಜೊತೆಗಿದ್ದ ಅವರೆಲ್ಲ. ಇದೇ ಸಂದರ್ಭ. ಒಂದು ಕಡೆಯಲ್ಲಿ ಸಹೋದರ ಪ್ರೀತಿ, ಉತ್ಸಾಹ, ಪ್ರೀತಿ. ಇನ್ನೊಂದು ಕಡೆಯಲ್ಲಿ
ಪ್ರಭುವಿನ ಮನಸ್ಸು, ರಾಮನ ಮನಸ್ಸೇನು ಈ ಸಂದರ್ಭದಲ್ಲಿ ಹೇಗುಂಟು? ಹೀಗೆ ಗೊಂದರದಲ್ಲಿದ್ದಂತಹ ವಿಭೀಷಣ ಒಂದು ಕಡೆಯಲ್ಲಿ, ವಿಭೀಷಣನ ಮನಸ್ಸು ಇಬ್ಬಗೆಯಾಯಿತು. ದ್ವೇಷ, ರಾವಣನ ಅನಾಚಾರ ಅತ್ಯಾಚಾರಗಳು ಎಲ್ಲ ಮರೆತೋಯ್ತು ವಿಭೀಷಣನಿಗೆ. ಬಿದ್ದವನು ತನಗಿಂತ ಮೊದಲು ಹುಟ್ಟಿದ ಜ್ಯೇಷ್ಠ, ಒಂದೇ ತಾಯಿಯ ಬಸುರಿನಿಂದ ಬಂದಿದ್ದೇವೆ, ಹೋಗುವುದ ಹತ್ರ, ಎಲ್ಲಿಯಾದರೂ ರಾಮದೇವರು ಏನು ಗ್ರಹಿಸ್ತಾರೋ ಇದನ್ನು, ಮೂರ್ಛೆ ಹೋದನಂತೆ ವಿಭೀಷಣ. ಆ ಸಂದರ್ಭದಲ್ಲಿ ಏನು ಮಾಡುವುದಂತಲೇ ಆಗಲಿಲ್ಲ ವಿಭೀಷಣನಿಗೆ, ಗೊಂದರದಲ್ಲಿ ಇಬ್ಬಗೆ ಆಯಿತು. ಹಾಗೆಯೋ ಹೀಗೆಯೋ ಅಂತ. ಹಾಗೆ ಬಿದ್ದ ವಿಭೀಷಣ ಚೇತರಿಸಿಕೊಳ್ತಾನೆ ಅಂತ ತರವೇ ಹೇಳ್ತಾನೆ. ಚೇತರಿಸಿಕೊಳ್ಳೆದ್ದು ಜ್ಯೇಷ್ಠ ಭ್ರಾತೃವಿನ ಶರಭಿನ್ನತನು ಸಂಭೂತ ಶೋಣಿತ ವಾರಿಯುಳು ಹೊರಳಿದನು ಬಾಯ್ ಬಿಡುತ್ತ. ಭೂತನಾಥ ವರ ಪ್ರಸಾದ ಖ್ಯಾತ ಚತುರಾಸ್ಯ ನಿತ್ಯ ವಿನೂತನಾಶೀರ್ವಚನ ರಚನೋತ್ತುಂಗ ಹಾಯಿಂದ ಚೇತರಿಸಿಕೊಂಡೆದ್ದು. ಮೂರ್ಛೆಯನ್ನು ತಿಳಿದು ವಿಭೀಷಣ ಕ್ಷಣದಲ್ಲಿ ಹೇಳ್ತಾನೆ ಬಿದ್ದವ. ರಾವಣನ ಬಾಯಿಯಿಂದ ಒಸರುತ್ತಿದ್ದಂತಹ ರಕ್ತದ ಮಡುವಿನಲ್ಲಿ ಹೊರಲಾಡಿದಂತೆ ಆ ದೇಹವನ್ನಪ್ಪಿಕೊಂಡು, ಇದು ಸಹೋದರಿಯ, ಇದು ಭ್ರಾತೃತ್ವ ಪ್ರೀತಿ. ಬದುಕಿನುದ್ದಕ್ಕೂ ದ್ವೇಷಿಸಿ ದ್ವೇಷಿಸಿ ಕೊನೆಯಲ್ಲಿ ಅನೇಕ ಸಂಸಾರಗಳಲ್ಲಿ ನಾವು ಕಾಣ್ತೇವೆ. ಅಣ್ಣನ ತಮ್ಮನೋ ಒಬ್ಬ ಸತ್ತ ತಕ್ಷಣ ದ್ವೇಷ ಮರೆವಾಗಿ ಹೋಗ್ತಾನೆ ಸಾವಿನಲ್ಲಿ. ಹೇಳ್ತಾನೆ, ಪರಮೇಶ್ವರನ ವರದಿಂದ ಅನುಗ್ರಹೀತನಾದವ ನೀನು. ಏನದು ಅನುಗ್ರಹ? ನಿತ್ಯವೂ ಬ್ರಹ್ಮನಿಂದ ಆಶೀರ್ವಾದ ಪಡೆಯುತ್ತಿದ್ದಂಥ ಉನ್ನತ ಪುರುಷ ನೀನು. ರಾಕ್ಷಸರಲ್ಲಿ ಅಂಥವರಾಗಿ ಹೋಗಲಿಲ್ಲ. ಆದಿದೈತ್ಯರಾದಂಥ ಹಿರಣ್ಯಕಶಿಪು, ಹಿರಣ್ಯಾಕ್ಷರಿ ಇರಬಹುದು, ಅದಕ್ಕಿಂತ ಹಿಂದೆ ಆಗಿ ಹೋದಂತಹ ಮಧುಕೈಟವಾದಿಗಳಿರಬಹುದು, ಯಾರೇ ಇರಬಹುದು, ಮಹಿಷಾದಿಗಳಿರಬಹುದು. ನಿನ್ನ ಯೋಗ್ಯತೆ ಅದಕ್ಕಿಂತ ಭಿನ್ನವಾದದ್ದು, ನಿತ್ಯ ಇದು. ಬೃಹಸ್ಪತಿಗಳು ನಿತ್ಯ ಬರ್ತಿದ್ರು ದೇವ ಸಭೆಯಿಂದ ನಿನಗೆ ಆಶೀರ್ವಾದ ಮಾಡಲಿಕ್ಕೆ. ಶುಕ್ರಾಚಾರ್ಯರ ಅನುಗ್ರಹಕ್ಕೆ ನೀನು ಪಾತ್ರನಾದವ. ದೇವ ದೈತ್ಯ ಎರಡು ಪರಂಪರೆಯ ಗುರುವೃಂದಕ್ಕೆ ನೀನು ಅನುಗ್ರಹಕ್ಕೆ, ಕೃಪಾ ವಿಶೇಷತೆಗೆ ಪಾತ್ರನಾದವ. ಅತಿಶಯವಾದಂತಹ ಬಾಹುಬಲ, ಯುದ್ಧದಲ್ಲಿ ಸದಾ ನಿನ್ನ ಪ್ರತಾಪ ಏನು? ಆ ಪ್ರತಾಪದ ಮಿತ್ರನ ಪ್ರತಾಪ, ಸೂರ್ಯ ಪ್ರತಾಪ, ನಿನ್ನಲ್ಲಿ ಸೂರ್ಯ ತೇಜಸ್ಸು ಅಡಗಿ ಹೋಯಿತೋ ಅಥವಾ ಕೇಳ್ತಾನೆ. ಏನು ನಿನ್ನದು? ತೀಕ್ಷ್ಣ ತೇಜಸ್ಸು ಇಡೀ ಭೂಮಂಡಲ ವ್ಯಾಪ್ತಿಯಾಗಿ ಆ ವೈಭವವನ್ನು ನೀನು ಆಕ್ರಮಿಸಿಬಿಟ್ಟಿದ್ದೆ. ಮತ್ತೊಬ್ಬರು ಇರಲಿಲ್ಲ ವೈಭವದಲ್ಲಿ, ತೇಜಸ್ಸಿನಲ್ಲಿ, ಓಜಸ್ಸಿನಲ್ಲಿ, ಪರಾಕ್ರಮದಲ್ಲಿ ಮತ್ತೊಬ್ಬರಿಲ್ಲ. ಜಯಲಕ್ಷ್ಮಿ ಬೈತಲೆ ಮಾಯವಾಯಿತೆ. ಜಯಲಕ್ಷ್ಮಿಯ ಬೈತಲೆ ಏನು ಸೀಮಂತ, ಅದು ಮಾಯವಾಗಿ ಹೋಯಿತೋ ಅಂತ ವಿಭೀಷಣ ದುಃಖಿಸಿದಂತೆ, ಕಣ್ಣೀರಿಳಿಸಿದಂತೆ, ರಾವಣನ ಅನೇಕ ಬಿರುದಾವಲಿಗಳನ್ನು, ಹೊಗಳಿಕೆಗಳನ್ನು ಬೇರೆ ಬೇರೆ ಲೋಕಗಳಿಂದ ಬಂದದ್ದರ ಕುರಿತಾಗಿ ಆಡಿದನಂತೆ. ಮಾತ್ರ ಅಲ್ಲ, ಮತ್ತೆ ಅವನೊಂದು ದೇಹವನ್ನು ಅಲ್ಲಾಡಿಸಿ ಮಾತನಾಡಿಸಿದನಂತೆ. ಕೆಲವು ಅಣ್ಣ ನುಡಿಯೈ ಸಮರ ಜಯ ಮುಕ್ಕಣ್ಣ ನುಡಿಯೈ, ಅಣ್ಣ ನುಡಿಯೈ ಸಮರ ಜಯ ಮುಕ್ಕಣ್ಣ ನುಡಿಯೈ, ಸಕಲ ಸುರರೆಳೆವೆಣ್ಣುಗಳ ಕೇಕರ ವಿಲಾಸ ಪ್ರತಿತ ಮಾತಾಡೈ, ಹಳ್ಳಿ ಕೆಟ್ಟೈ ಹಗೆತನವ ಪರವೆಣ್ಣಿಗೋಸುಗ, ಭಗಿನಿ ಬಿತ್ತಿದ ಬಣ್ಣಿಗೆಯ ಬೇಡಂಬದಲ್ಲಿ ಹಾಯಂದನ ಸುರೇಂದ್ರ, ಮಾತಾಡೈ ನುಡಿಯೈ ಮಾತಾಡೈ. ಅಣ್ಣ ಮಾತಾಡು, ಅಣ್ಣ ನುಡಿಯೈ.
ಕದನ ಮಾರ್ತಾಂಡ, ಕದನ ವಿಜಯ ಮುಕ್ಕಣ್ಣ ನೀನು. ತ್ರಿಪುರಾಸುರರನ್ನು ಹಂತಕನಾದಂತಹ ಕೊಂದು ಕಳೆದ ಪರಮೇಶ್ವರನಿಗಿಂತ ನೀನು ಕಡಿಮೆಯಲ್ಲ. ನಿನ್ನ ಯುದ್ಧ ಪರಾಕ್ರಮ ಶಿವನಿಗೆ ಸಮತುಲ್ಯನಾದವ ನೀನು. ವಿಕ್ರಮದಲ್ಲಿ ಪರಮೇಶ್ವರ ಸದೃಶನಿದ್ದಿ. ಸಮಸ್ತ ದೇವತಾ ತರುಣಿಯರ ಕಡೆಗಣ್ಣೋಟಕ್ಕೆ ನೀನು ಆಕರ್ಷಣೆಗೊಂಡವ, ಅಥವಾ ನಿನ್ನಲ್ಲೇ ಅವರು ಆಕರ್ಷಣೆಗೊಂಡವರು. ನೀನು ದೇವತಾ ಸ್ತ್ರೀಯರ ಕಡೆಗಣ್ಣೋಟಕ್ಕೆ ಆಕರ್ಷಣೆಗೊಂಡವನು ಹೌದು. ನಿನ್ನ ವಿಕ್ರಮ, ನಿನ್ನ ದೇಹ ಸೌಂದರ್ಯ, ಎಲ್ಲ ನಿನ್ನ ಶೃಂಗಾರ ಪ್ರವೃತ್ತಿಗೆ ಅವರೂ ಆಕರ್ಷಣೆಗೊಂಡಿದ್ದಾರೆ. ಬರೀ ನೀನು ಮಾತ್ರ ಅಲ್ಲ ಅಂತ ಹೇಳ್ತಾನೆ. ಉತ್ತರ ಕೊಡಣ್ಣ, ಮಾತಾಡು. ಯಾಕೆ ಮಾತಾಡೋದಿಲ್ಲ? ವಿಭೀಷಣ ನಿನ್ನ ತಮ್ಮ ಬಂದಿದ್ದೇನೆ. ಕೆಲವು ದಿವಸ ಆಯಿತು ನಾನು ನಿನ್ನಿಂದ ದೂರ ಹೋಗಿ, ಆದರೆ ಮಾನಸಿಕವಾಗಿ ನಿನ್ನಿಂದ ದೂರ ಹೋಗಲಿಲ್ಲ. ನನ್ನ ಹೃದಯದಲ್ಲಿ ನೀನಿದ್ದಿ ಅಂತ ಹೇಳ್ತಾನೆ. ಏನು ಮಾಡೋದು? ಪರಸ್ತ್ರೀಗೋಸ್ಕರ ತಂಗಿಯ ಮೋಡಿಯ ಮಾತಿಗೆ ನೀನು ಒಳಗಾದಿ, ಬಣ್ಣದ ಮಾತಿಗೆ. ಸುಳ್ಳು ಹೇಳಿದ್ಲು ಅವಳು. ನಿನಗಾಗಿ ಹೋಗಿ ಕೈ ಇಕ್ಕಿದೆ ಅಂತ ಸುಳ್ಳು ಹೇಳಿದ್ಲು ಅಲ್ಲ. ಹಾಗೆ ಈ ದ್ವೇಷವನ್ನು ಕಟ್ಟಿಕೊಂಡು, ರಾಮದ್ವೇಷವನ್ನು ಕಟ್ಟಿಕೊಂಡು ನೀನು, ಅಗತ್ಯ ಇರಲಿಲ್ಲ ಅದು ನಿನಗೆ. ವಿಕ್ರಮಕ್ಕೆ ನಿನ್ನ ಸಾಧ್ಯತೆ ಏನು? ಸ್ತ್ರೀಯರ ಕೊರತೆ ಇತ್ತ. ಲಕ್ಷ ಲಕ್ಷ ಸಂಖ್ಯೆಯ ಸ್ತ್ರೀಯರು ನಿನ್ನ ಅಂತಃಪುರದಲ್ಲಿದ್ದರು. ಆ ರಾಮನ ಹೆಂಡತಿ ಸೀತೆಯಲ್ಲಿ ಏನಿತ್ತು ನಿನಗೆ? ಮೋಹವನ್ನು ಬೀರ್ಲಿಕ್ಕೆ, ಬಯಸಲಿಕ್ಕೆ. ಜೊತೆಗೆ ಹೇಳ್ತಾನೆ ಅವ, ನಾನು ಕುಲಕ್ಕೆ ಕಂಟಕನಾದೆ, ಮುಳ್ಳಾದೆ, ಭೂಮಿಗೆ ಭಾರವಾದೆ, ನಿನ್ನನ್ನು ಬಿಟ್ಟು ಹೋದೆ, ರಾಮ ಪ್ರೀತಿಯಲ್ಲಿ ಹೋದೆ, ಲಂಕೆಯನ್ನು ದ್ವೇಷಿಸಿದೆ, ನಾನು ಸಹೋದರಿಯನ್ನು ದ್ವೇಷಿಸಿದೆ, ನರಕದ ಗುಂಡಿಗೆ ಬೀಳುವಲ್ಲಿ ಪ್ರಮುಖನಾದೆ. ನಾನು ಪುಣ್ಯ ಕಟ್ಟಿಕೊಳ್ಳಿಲ್ಲ. ಅಣ್ಣನನ್ನು ಕೊಲ್ಲಿಸಿದವಂತಾಯಿತು, ಅಣ್ಣನ ಮಕ್ಕಳನ್ನು ಕೊಲ್ಲಿಸಿದವಂತಾಯಿತು, ಲಂಕೆಯ ಸರ್ವನಾಶಕ್ಕೆ ಕಾರಣ ಅಂತಾಯಿತು. ದೊಡ್ಡ ಪಾಪವನ್ನೇ ನಾನು ಕಟ್ಟಿಕೊಂಡೆನಲ್ಲ. ಜಗತ್ತಿನ ಜನರ ಲೋಕಾಪವಾದದ ಅಗ್ನಿಗೆ ನಾನು ತುತ್ತಾದೆ. ಎಲ್ಲದರ ಕಡೆಗಣ್ಣಿಗೆ, ಕೆಂಗಣ್ಣಿಗೆ ನಾನು ಪಾತ್ರನಾಗಲಿಲ್ವೋ ಅಂತ ಹೇಳ್ತಾನೆ. ಬ್ರಹ್ಮನಿರುವವರೆಗೂ ನಾನು ಕೆಟ್ಟ ಹೆಸರನ್ನು ಕಟ್ಟಿಕೊಂಡಿದ್ದೇನೆ. ನನಗೇನು ಗತಿ ಹೇಳು? ಇದು ಪ್ರಪಂಚ ಮರೀಲಿಕ್ಕಿಲ್ಲಲ್ಲ. ತಾಯಿ ನೆಲವನ್ನು ವಿರೋಧಿಸಿದವ, ಅಣ್ಣನನ್ನು ವಿರೋಧಿಸಿದವ, ಯಾವ ಭೂಮಿಯಲ್ಲಿ ಹುಟ್ಟಿ ಬೆಳೆದಿದ್ದೇನೆ ಅದರ ಸರ್ವನಾಶಕ್ಕೆ ಕಾರಣನಾದವ. ಹೀಗೆ ವಿಭೀಷಣ ಪ್ರಲಾಪಿಸಿದನಂತೆ. ಅವ ಹೇಳುತ್ತಾನೆ ಮುಂದೆ, ಸಂಪತ್ತಿನ ಮೇಲಿನ ಮೋಹ ಅಲ್ಲ ಹೇಳ್ತಾನೆ. ಸಿರಿಯ ಮೇಲನ ಲೋಲುಪತಿಯಲಿ ದುರದ ಮುಖದಿಂದಗ್ರಜನ ಸಂಹರಣವನು ಮಾಡಿಸಿದೆ ನೆಂಬಿ ಬಗೆ ಕಕುತ್ಸ ಜನ. ಕರಣದಲ್ಲಿ ಲೇಸಾಗಿ ನೆಲೆಗೊಳದಿರದು ಕೆಟ್ಟೆನು ಕೆಟ್ಟೆ ನಿಗಪರವೆರಡರಲಿ ಗತಿಯಾವುದಿನ ಗೆಳೆಯಣ್ಣಗೇಣಿಂದ. ಸಿರಿಯ ಮೇಲಣ ಲೋಲುಪತಿಯಲಿ ಮಾತಾಡೈ ಅಣ್ಣ ಸಂಪತ್ತಿನ ಆಶೆಗಾಗಿ ಅಣ್ಣನನ್ನು ಕೊಲ್ಲಿಸಿದೆ ಎಂಬ ಆರೋಪ ನನಗೆ ಶಾಶ್ವತವಾಗಿ ಬಂತು ನನ್ನ ಬದುಕಿನಲ್ಲಿ. ಸಮುದ್ರದ ತಡಿಯಲ್ಲಿ ರಾಮ ಪಟ್ಟಾಭಿಷೇಕ ಮಾಡಿದ್ದ, ಉಪ್ಪು ನೀರಿನಲ್ಲಿ, ಮರಳಿನ ರಾಶಿಯಲ್ಲಿ. ನೀನು ಲಂಕೆಯ ಮುಂದಿನ ಮಹಾರಾಜ, ರಾಕ್ಷಸ ರಾಜ. ಇದು ಗುಟ್ಟೇನೂ ಅಲ್ಲಲ್ಲ. ಅಧಿಕಾರ ಸಿಗ್ತದೆ, ಸ್ವರ್ಣಲಂಕೆ ಸಿಗ್ತದೆ. ಈ ಆಶೆಯಿಂದ ಅಣ್ಣನನ್ನು ಕೊಲ್ಲಿಸಿದನಲ್ಲ ಎಂಬ ಅಪವಾದ ಏನುಂಟು, ಇದು ಬೇರೂರ್ತದೆ. ಅದು ಹೆಮ್ಮರವಾಗಿ ಬೆಳೆಯುವುದು. ನನ್ನ ಮೇಲಿನ ಆರೋಪ, ನಾನು ತಪ್ಪು ಮಾಡಿದೆ, ಕೆಟ್ಟೆ. ಇಹಪರಗಳಲ್ಲಿ ನನಗೆ ಎಲ್ಲಿಯೂ ನನಗೆ ಗತಿ ಇಲ್ಲ ಹೇಳ್ತಾನೆ. ಇಲ್ಲಿ ಇರುವುದ ಎಲ್ಲರ ಕೆಂಗಣ್ಣಿಗೆ ನಾನು ಕಾರಣನಾಗುತ್ತೇನೆ. ಪರದಲ್ಲಿ ಹೋಗಿರುವುದಾ ನನಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ಈ ಪಾಪ ಮಾಡಿದ ಕಾರಣ. ನಾನು ಇಲ್ಲಿಯೇ ನರಳಾಟದಲ್ಲಿ ನವೆದುಕೊಂಡಿರಬೇಕಾಗ್ತದೆ ಅಂತ ವಿಭೀಷಣ ಕಣ್ಣೀರಿಡುತ್ತಾನೆ. ವಿಭೀಷಣನ ದುಃಖ, ಭ್ರಾತೃಪ್ರೇಮ ಇದನ್ನು ಕಂಡ ರಾಮ ಸಮೀಪಕ್ಕೆ ಬಂದಂತೆ, ಹುಟ್ಟಿದ ಮೇಲೆ ಸಾವು ಸಹಜ ಅಲ್ವ ವಿಭೀಷಣ ಹೇಳ್ತಾನೆ ರಾಮ.
ಹಾಗಣ ದುಃಖವನ್ನು ಸುಖವನ್ನು ಯಾವುದು ಹಿಂಬಾಲಿಸ್ತದೆ? ದುಃಖ. ದುಃಖ ನಂತರ ಸುಖ, ಸುಖ ನಂತರ ದುಃಖ. ನಾವು ಸುಖದಲ್ಲಿರುವಾಗ ಸಂತೋಷ, ಆದರೆ ನಮ್ಮನ್ನು ದುಃಖ ಅನುಸರಿಸುತ್ತಲೇ ಇರ್ತದೆ. ಯಾವಾಗ ಪ್ರವೇಶಿಸುವುದು, ಯಾವಾಗ ಪ್ರವೇಶಿಸುವುದು? ಬದುಕುತ್ತಿರುವಂತಹ ನಮ್ಮನ್ನು ಮೃತ್ಯು ಅನುಸರಿಸಿದಂತೆ ಇರುತ್ತದೆ. ಯೌವನ ಮುಪ್ಪಿಗೆ ದಾರಿ. ಏನು ನಾವು ಯುವಕರಾಗಿಯೇ ಇರ್ತೇವೋ, ಕ್ಷಣ ಕ್ಷಣವೂ ದಿನ ದಿನವೂ ನಮ್ಮ ಯೌವನವು ಜಾರುತ್ತಾ ಹೋಗ್ತದೆ, ಮುಪ್ಪು ಏರುತ್ತಾ ಬರ್ತದೆ. ಯೌವನ ಏರುವುದಲ್ಲ, ಯೌವನ ಇಳಿಯುವುದು, ಮುಪ್ಪು ಏರಿಕೊಂಡು ಹೋಗ್ತದೆ. ಇದನ್ನು ರಾಮ ಅವನಿಗೆ ಎಚ್ಚರಿಸ್ತಾನೆ. ಅತುಳ ಐಶ್ವರ್ಯ ವಿಪತ್ತಿಗೆ ಕಾರಣ. ಅತಿಯಾದ ಐಶ್ವರ್ಯ, ಅತಿಯಾದ ರೂಪ, ಸಂಪತ್ತು, ಶಕ್ತಿಗಳು ಮನುಷ್ಯನ ವಿವೇಕವನ್ನು ಮರೆ ಮಾಡುತ್ತದೆ. ಯಾವುದು ಅತಿ ಸರ್ವತ್ರ ವರ್ಜಯೇತ್, ಯಾವುದು ಅತಿ ಇರಕೂಡದು. ನೀನು ಆ ಜ್ಞಾನವನ್ನು ಪಡೆಯಲು ಅರ್ಹನಾದವ, ನೀನು ಬ್ರಹ್ಮಜ್ಞಾನಿ, ನೀನು ಶುದ್ಧಜ್ಞಾನಿ, ನೀನ್ಯಾಕೆ ಕಣ್ಣೀರಿಳಿಸುವುದು ಅಂತ ರಾಮ ವಿಭೀಷಣನನ್ನು ಬೆಲ್ಲ ತಟ್ಟಿ ಎಬ್ಬಿಸ್ತಾನೆ. ಅವನಿಗೆ ಆತ್ಮಬೋಧನೆಯನ್ನು ರಾಮ ಮಾಡ್ತಾನೆ ಅಂತ ಕೇಳೋಣ. ಆರು ನೀನಾವಾರು ನಮ್ಮಯ ನಾರಿಯತ್ತಲು ವಿಪಿನವೆತ್ತ ಕುಬೇರ ಸಗಭವನೆತ್ತ ಹೊಮ್ಮೈಗವೆತ್ತ ವಾನರರ ಸೇರು ಪಡಿತಾನೆತ್ತ ದೈವ ಪ್ರೇರಣೆಯ ದೈವ ಪ್ರೇರಣೆಯ ಸಲ್ಲದಿದು ನಾವಾರು ಮಾಡುವುದಲ್ಲ ವಂಗೀಕರಣವೇಕೆಂದ ನಾವಾರು ನೀಯಾರು ನಮ್ಮಯ ನಾರಿಯತ್ತಲು ಅಯ್ಯ ನೀನು ಯಾರು, ನಾವು ಯಾರು? ಆತ್ಮಬೋಧೆಯನ್ನು ಹೇಳ್ತೇನೆ. ಯಾರು? ಎಲ್ಲ ಸೂತ್ರಧಾರನ ಬೆರಳ ತುದಿಯಲ್ಲಿರುವ ದಾರದಲ್ಲಿ ನೇತಾಡಿಕೊಳ್ಳುವ ಬೊಂಬೆಗಳು. ಯಾರು ನಾನು ಹೇಳು? ನಾನು ನಾನಲ್ಲ, ನೀನು ನೀನಲ್ಲ. ಪಂಚಭೌತಿಕವಾದಂತಹ ದೇಹವನ್ನು ಆತ್ಮ ಪ್ರವೇಶ ಮಾಡಿದಾಗ ಅದಕ್ಕೆ ಅಸ್ತಿತ್ವ ಉಂಟು, ಸಂಬಂಧಗಳು ಹುಟ್ಟಿಕೊಳ್ಳುತ್ತದೆ. ಆತ್ಮನಿಗೆ ದೇಹ ಅಂಟಿಕೊಳ್ಳದೇ ಇದ್ದರೆ ಅಥವಾ ದೇಹವನ್ನು ಆತ್ಮ ಪ್ರವೇಶ ಮಾಡದೇ ಇದ್ದರೆ ಸಂಬಂಧಗಳೇ ಇಲ್ಲವಲ್ಲ. ಯಾರು ಯಾರಿಗೆ ಸಂಬಂಧ ಹೇಳು? ಅಗಣಗಣ ನಾನು ನೀನು ಅದಿಲ್ಲ, ಆ ಪ್ರತ್ಯವೇ ಇಲ್ಲ. ನಮ್ಮ ಪತ್ನಿಯಲ್ಲಿ ಅರಣ್ಯವೆಲ್ಲಿ? ಈ ದೇಹಕ್ಕೆ ಗಂಡ ಹೆಂಡತಿ ಸಂಬಂಧ ಉಂಟಾ? ಈ ದೇಹ ಅರಣ್ಯದಲ್ಲಿ ಸಂಚಾರ ಮಾಡ್ತದೆ ಅಂತ ಉಂಟಾ? ಯಾವಾಗ? ಅದು ಆತ್ಮ ಒಳಗಿದ್ದಾಗ, ಜೀವಭಾವ ಇದ್ದಾಗ. ಆ ಜೀವ ಹೊರಟು ಹೋದ ಮೇಲೆ ಆ ದೇಹದ ಮೇಲೆ ನಾವು ಹೊರಳಾಡುವುದರಲ್ಲಿ ಅರ್ಥ ಉಂಟಾ? ಇಲ್ಲವಲ್ಲ. ಹಾಗಾದ ಕಾರಣ ದೇಹಕ್ಕೆ ಅಸ್ತಿತ್ವ ಇರುವಂತಹದ್ದು, ಅದಕ್ಕೆ ಚಲನೆ ಇರುವಂತಹದ್ದು, ನೋವು ನಲಿವು ಬೇನೆ ಬೇಸರಿಕೆ ರೋಷಾವೇಶ ಭಾವಗಳಿರುವುದು ಅಲ್ಲಿ ಜೀವ ಸಂಚಾರ. ಆತ್ಮ ಒಳಗೆ ಪ್ರವೇಶಿಸುವಾಗ ಮಾತ್ರ. ಜೀವಾತ್ಮ ಇಲ್ಲದೆ ಇದ್ದಾಗ ಅದು ಮರದ ಕೊರಡಿನಂತೆ ವ್ಯರ್ಥ ಅಲ್ವೋ? ರಾವಣ ಎಲ್ಲಿ? ಚಿನ್ನದ ಜಿಂಕೆಯಲ್ಲಿ, ಮಾಯೆಯಲ್ಲಿ, ವಾನರರೊಡನೆ ಸ್ನೇಹ ಅಂತ ಹೇಳ್ತೇವೆ. ಎಲ್ಲಿಯ ಸ್ನೇಹ? ಯಾರು ವಾನರರು, ಯಾರು ಮಾನವರು? ಎಲ್ಲಿ ಚಿನ್ನದ ಜಿಂಕೆ? ಇದೆಲ್ಲ ಮಾಯೆ. ಈ ಮಾಯೆಯ ಅವಲಂಬನೆಯಲ್ಲಿ ನಾವೆಲ್ಲ ಸಿಲುಕಿದ್ದೇವೆ ಅಂತ ಹೇಳ್ತಾನೆ. ಇದು ದೈವ ಪ್ರೇರಣೆಯಲ್ಲದೆ ನಾವೇನು ಮಾಡುವುದಲ್ಲ. ಆ ಪರಮಾತ್ಮನ ಅಂಶ, ದೈವದ ಅಂಶ ನಮ್ಮ ಒಳಗಿದ್ದಾವಾಗ ಇದೆಲ್ಲ ನಮಗೆ ಕಾಣುತ್ತದೆ. ಇದು ಲೀಲೆ, ದೈವಾಂಶ. ಅದು ಇಲ್ಲದೇ ಇದ್ದರೆ ನಾವು ಏನೂ ಅಲ್ಲ. ಇದು ನನ್ನದು, ಇದು ನನ್ನಿಂದ ಆಯಿತು, ಇದು ನಾನು ಮಾಡಿದ್ದು, ಇದನ್ನು ಅಂಗೀಕರಿಸುವುದರೆಲ್ಲ ಅರ್ಥ ಇಲ್ಲ. ಇದು ನಾವು ಮಾಡುವುದಲ್ಲ. ಮರೆಯ ಮಹಾಚೇತನ ನಮ್ಮ ಹತ್ರ ಮಾಡಿಸ್ತದೆ. ನಮಗೆ ಸ್ವಯಂ ಕರ್ತೃತ್ವ ಇಲ್ಲ. ಅವನ ಮಾತ್ರ, ಅವನ ನಾವು ಕೈಯಲ್ಲಿರುವ ಕೈದುಗಳಂತೆ ಅವನ ಹಸ್ತಕರು ನಾವು. ದೇವರ ಹಸ್ತಕರು ನಾವು, ಭಗವಂತನ ಹಸ್ತಕರು. ಆ ಮಹಾಚೇತನ ಉಂಟು. ಹಾಗೆ ವ್ಯರ್ಥವಾಗಿ ದುಃಖದ ಬೆಂಕಿಗೆ ನಿನ್ನ ದೇಹವನ್ನು ಕೊಡಬೇಡ, ನೀನು ಕಣ್ಣೀರಿಳಿಸುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳ್ತಾನೆ. ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾನೆ. ಚಿದಾತ್ಮ ವಿವೇಕ ಬುದ್ಧಿಯಲ್ಲಿ ನೋಡು. ಚಿದಾತ್ಮ ವಿವೇಕ ಬುದ್ಧಿ ಅಂದರೆ ಆತ್ಮಜ್ಞಾನದ
ವಿವೇಕದ ನನ್ನ ಮಾತಿನಂತೆ ನೀನು ನಡಿಬೇಕು, ಹೊರತು ನೀನು ಕಣ್ಣೀರಿಡಿಸುವುದರಲ್ಲಿ ಅರ್ಥ ಇಲ್ಲ. ಈಗ ನಿನಗೆ ಆತ್ಮಪ್ರಜ್ಞೆ ಜಾಗೃತ ಆಗಬೇಕು. ಅಣ್ಣನಿಗೆ ಉತ್ತರ ಕ್ರಿಯಾದಿಗಳು ಕರ್ಮಗಳೇನುಂಟು ಅದನ್ನು ನಡೆಸಬೇಕು. ಭಕ್ತನ ಕಣ್ಣೀರನ್ನು ಒರೆಸಿದನಂತೆ. ಕೋಸಲರಾಜನ ಮಕ್ಕಳೇ ಅಂತ ಹೇಳ್ತಾನೆ. ಲಂಕಾನಗರದಲ್ಲಿ ಅಸ್ತವ್ಯಸ್ತತೆ ಕಾಲಿಕ್ಕಿತು. ಅರಮನೆಯ ಚಿನ್ನದ ಬಾಗಿಲು ಹಾಕಲಾಯಿತಂತೆ. ಲಂಕಾಪಟ್ಟಣದ 7 ಸುತ್ತಿನ ಕೋಟೆಗಳ ಹೆಬ್ಬಾಗಿಲುಗಳು ಅಗುಳಿ ಬಿದ್ದವಂತೆ. ನಗರದ ಕೇರಿಗಳಲ್ಲಿ ಗಾಬರಿ ಆಯಿತಂತೆ. ಅಂದರೆ ಮಹಾರಾಜನೇ ಇಲ್ಲ, ಹಾಗೆ ಎಲ್ಲ ಬಾಗಿಲೆಲ್ಲ ಹಾಕಿದ್ರಂತೆ. ಅಲ್ಲಿ ಬದುಕುಳಿದಂಥವರು. ಹೀಗೆ ವಿಭೀಷಣ ದುಃಖದಲ್ಲಿ ಹೊರಳಾಡ್ತಾ ಇದ್ದಾನೆ. ರಾಮ ಸಮಾಧಾನ ಮಾಡ್ತಾ ಇದ್ದಾನೆ. ಯುದ್ಧದ ವಾರ್ತೆಯನ್ನು ಹೊತ್ತು ಒಬ್ಬ ದೂತ ಮಂಡೋದರಿ ಅಂತಃಪುರಕ್ಕೆ ಹೋಗ್ತಾನೆ ಅಂತ ಕವಿ ಹೇಳ್ತಾನೆ. ಅರುಗಿದರು ದೂತರು ದಶಾಸ್ಯನ ಮರಣವನ್ನು ಮಂಡೋದರಿಗೆ ಅರುಗಿದರು. ಕಾಹುರತೆ ಕೋಳಾಹಳಿಸಿದ್ದರು. ಅಳಿಸಿದ ಅಂತಪುರದೊಳಗಲ ಅಗಲದಲ್ಲಿ ಸುರ ನರೋರಗ ಧನುಜ ರಜನೀಚರ ಯುವತಿಯರು ಲಕ್ಷ ಸಂಖ್ಯೆಯ ನೆರವಿಯಲಿ ನರ ಮಂಡಲಕ್ಕೆ ನಡೆ ತಂದಳ ಕಾಂತೆ ಅರುಗಿದರು. ರಾವಣನ ಮರಣವನ್ನು ಮಹಾರಾಣಿಯಾದಂಥ ಮಂಡೋದರಿಗೆ ದೂತರು ತಿಳಿಸಿದರು. ಏನು ಮಾಡಬೇಕಾ ತಾಯಿ? ಅಂತಃಪುರದಲ್ಲಿ ಎಲ್ಲೆಲ್ಲೂ ಉದ್ವೇಗ, ಕೋಲಾಹಲ. ರಾವಣನಿಗೆ 1000 ಅನೇಕ ಸಂಖ್ಯೆ, 16 ಲಕ್ಷ ಸಂಖ್ಯೆ ಅಂತ ಇಲ್ಲಿ ಹೇಳ್ತಾನೆ. ಹಿಂದೆ ಒಂದು ಕಡೆಯಲ್ಲಿ ತೊರವೆ 14 ಲಕ್ಷ ಹೇಳ್ತಾನೆ, 15 ಲಕ್ಷ, ಇಲ್ಲಿ 16 ಲಕ್ಷ ಹೇಳ್ತಾನೆ ತೊರವೆ. ಉದ್ವೇಗದ ಕೋಲಾಹಲ. ಮಾನವ, ಉರಗ, ದೈತ್ಯ, ರಾಕ್ಷಸ, ಯುವತಿಯರ ಸಮೂಹವೇ ರಣರಂಗಕ್ಕೆ ಮಂಡೋದರಿಯನ್ನು ಬಳಸಿ ಬಂತು. ಅಷ್ಟು ಮಂದಿ ಸ್ತ್ರೀಯರನ್ನು ರಾವಣ ತಂದು ಅಂತಃಪುರದಲ್ಲಿ ತಂದು ಹಾಕಿದ್ದಾನೆ. ಸ್ತ್ರೀಲೋಲುಪಕತೆ. ಅದೆಂಥ ಭಾಗ್ಯಶಾಲಿ ಅಂತ ಹೇಳ್ತಾನೆ. 16 ಲಕ್ಷ ಸಂಖ್ಯೆಯ ಲೆಕ್ಕದ ನಾಗರು, ಮಾನವ ದೇವತಾ ಸ್ತ್ರೀಯರು ಸೇರಿದ್ರಂತೆ ಇಲ್ಲಿ. ಹಾಗೆ ಸಾವಿಗೋಸ್ಕರ ಬಂದಿತೋ ಎನ್ನುವಂತೆ ಮಂಡೋದರಿಯನ್ನು ಸುತ್ತುವರಿದ ಸ್ತ್ರೀಯರು ಇಡೀ ಲಕ್ಷ ಸಂಖ್ಯೆಯಲ್ಲಿ ಅವರಿದ್ದರು. ತಲೆ ಕೂದಲ ಬಿಚ್ಚಿ, ಕಣ್ಣೀರಿಳಿಸುತ್ತಾ, ಬೊಬ್ಬೆ ಹಾಕುತ್ತಾ, ಅವರು ಅಳುತ್ತಾ, ಅದುರುವ ತುಟಿಗಳು, ಬಳುಕುವ ಕರುಳುಗಳು, ಏರಿಳಿಯುವ ಉಬ್ಬಿದ ಎದೆ, ಸರಿದ ಸೆರಗು. ಯುವತಿಯರು ರಣರಂಗಕ್ಕೆ ಬಂದರಂತೆ. ಅವರ ಕಾಲ್ಗೆಜ್ಜೆಗಳ ಶಬ್ದ, ಕೈಯ ಹಾರ, ಬಳೆ, ಮಣಿ, ಮುತ್ತಿನ ತಿಲಕ, ಬೈತಲೆ, ಲಾವಣ್ಯದಿಂದ ಶೋಭಿಸುವ ಎಲ್ಲಿಲ್ಲ. ಒಟ್ಟು ರಾವಣನಲ್ಲಿದ್ದಂತಹ ಇದರಿಂದ ಅವರು ಬಂದರು ಅಂತ ಅವರು ಹೇಳ್ತಾರೆ. ಹಾಗೆ ಎಲ್ಲರೂ ಅಲ್ಲಿ ರಾವಣನ ಬಳಿಯಲ್ಲಿ ಇಂದ್ರಜಿತ್ತು, ಕಲಿಕುಂಭಕರ್ಣ, ನರಾಂತಕ, ಯಾರವನ ಮಕ್ಕಳ ಪತ್ನಿಯರು, ಸೊಸೆಯಂದಿರು ಎಲ್ಲರೂ ಅಲ್ಲಿ ಒಂದು ಕಣ್ಣೀರಿಳಿಸಿದ್ರಂತೆ. ಹಾಗೆ ಅವರೆಲ್ಲ ಒಂದು ರೀತಿಯ ಅನಾಥ ಪ್ರಜ್ಞೆಯಿಂದ ಅಲ್ಲಿದ್ದರು ಅಂತ ಕವಿ ಹೇಳ್ತಾನೆ. ಮುಂದೆ ಹೋಗೋಣ. ಹರಿದು ಹಾರವ ಕರ್ಣ ಪೂರವನು ರುಬಿ ಕಂಕಣ ಮುದ್ರಿಕೆಯ ಮುಡಿವೆರೆಯೇ ಮುತ್ತಿನ ಬೈತಲೆಯ ಮೂಗುತೆಯ ನೀಡಾಡಿ ಅರಸಿದರು ಹರಿದು ಮೆರೆಯರನು ನಡೆ ತಂದು ತನುವಿನ ಹರುಕ ಸಂಧಿಸಿ ಮಯತನು ಜತೆಗೆ ದಪ್ಪಿತಳು ಪತಿಯ ಅರಸಿದರು. ರಾವಣನ ಪಟ್ಟದ ಮಹಿಷಿ ಮಯತನುಜ ಮಂಡೋದರಿ ಅವಳ ಸ್ಥಿತಿಯನ್ನೊಮ್ಮೆ ಗಮನಿಸಿ. ಎಲ್ಲ ಹಾರವನ್ನು ಕಿತ್ತು ಹಾಕಿದ್ಲಂತೆ ತಾಯಿ ಕುತ್ತಿಗೆಯಿಂದ ತೆಗೆದು. ಕಿವಿಯ ಆಭರಣ, ಕೈಯ ಬಳೆ, ಉಂಗುರ, ತುರುಬಿದ ಚಂದ್ರಾಭರಣ, ಮುತ್ತಿನ ಬೈತಲೆಯ ಬೊಟ್ಟು, ಮೂಕುತಿ ಎಲ್ಲವನ್ನು ಅವಳು ಹಾಕಿದ್ಲಂತೆ. ಅನೇಕ ಯುವತಿಯರು ಯಾರ್ಯಾರು ರಾವಣನನ್ನು ಪತಿಯೆಂದೇ ಬಗೆದು ಸೇವಿಸ್ತಿದ್ರೋ
ಆ ಎಲ್ಲ ಯುವತಿಯರು ನಾರಿಯರು ವಯಸ್ಸಿನ ಭೇದ ಇಲ್ಲದೆ ಅವರು ತಮ್ಮ ಆಭರಣಗಳನ್ನು ಚೆಲ್ಲಿದ್ಲು. ಎಲ್ಲ ಏನು ಪತಿವ್ರತೆಯ ಲಕ್ಷಣಗಳೇನುಂಟು, ಹಣೆಯಲ್ಲಿ ಬೊಟ್ಟು, ಮೂಗಿನಲ್ಲಿ ನತ್ತು, ಕೊರಳಿನಲ್ಲಿ ಮಾಂಗಲ್ಯ, ಕೈಯಲ್ಲಿ ಬಳೆ, ಕಾಲಿನಲ್ಲಿ ಕಾಲ ಉಂಗುರಗಳೇನುಂಟು, ಎಲ್ಲ ಲಕ್ಷಣಗಳನ್ನು ತೆಗೆದು ಎಸೆದ್ರಂತೆ. ಪತಿಯ ಬೆನ್ನಿಗೆ ತೋಳುಗಳನ್ನು ಸುತ್ತಿ ಹಿಡಿದ್ರಂತೆ. ತೊಡೆಯ ಮೇಲೆ ಪತಿಯ ಮುಖವನ್ನು ದಿಟ್ಟಿಸಿದ್ರಂತೆ. ಕಡಿದಾದಂತಹ ಕಡಿವಡೆದ ದೇಹ, ಹೊಳೆಯುವ ಕೆನ್ನೆಗಳಿಂದ ಅಂಟಿದ ಧೂಳನ್ನು ಒರೆಸಿದ್ಲಂತೆ. ಮಂಡೋದರಿ ಮಾತನಾಡಿಸ್ತಾಳೆ. ರಾವಣನ ಹತ್ರ ಕೇಳೋಣ. ವೀರ ನುಡಿಯೈ ವಿಬುಧ ಕುಲ ಸಂಹಾರ ನುಡಿಯೈ ಜಯವಿದು ಮಣಿಹಾರ ನುಡಿಗಿ ಹರಿತನಂಜಯ ಯಮನಿಶಾಚರರ ವಾರಿದೀಶ್ವರ ವಾರಿದೀಶ್ವರ ವಾಯುಧನದ ಪುರಾರಿ ಮುಖ್ಯ ಸುಪರ್ವ ರಾಜ್ಯ ಶ್ರೀರಮಣ ನುಡಿಯೆಂದು ಮುಂಡಾಡಿದನು ನಿಜ ಪತಿಯ. ವೀರ ನುಡಿಯೈ ವಿಬುಧ ಕುಲ ಸಂಹಾರ ನುಡಿ 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 ರಮಣ. ಇದು ಅಂತಃಕರಣದ ದುಃಖ. ಗಮಕಿಗಳು ತಮ್ಮ ರಾಗ ಪ್ರಸ್ತುತಿಯಲ್ಲಿ ತಿಳಿಸಿದರು. ಹೆಂಡತಿಯ ಶೋಕ ಹೇಗಿರಬಹುದು ಗಂಡನನ್ನು ಕಳ್ಕೊಂಡಾವಾಗ. ಇದು ಮಾತನಾಡು ವೀರ ನುಡಿಯೈ, ನಿನ್ನ ವೀರೋಚಿತವಾದಂತಹ ಮಾತುಗಳು ನಿತ್ಯ ನಾವು ಕೇಳುತ್ತಿದ್ದದ ಅರಮನೆಯಲ್ಲಿ. ಎರಡು ಮಾತಾಡು. ಏನು ದೇವತೆಗಳನ್ನು ಸಂಹರಿಸಿದವನೇ ನುಡಿಯಯ್ಯ, ಜಯಲಕ್ಷ್ಮಿಯ ರತ್ನಹಾರವೇ ಮಾತಾಡು. ದೇವತೆಗಳನ್ನು ನಿಯಂತ್ರಿಸಿದವ, ಅವರ ಜಂಗಾಬಲವನ್ನು ಉಳಿಸಿದವ. ಇಂದ್ರನೋ, ಅಗ್ನಿಯೋ, ಯಮನೋ, ನಿರುತಿಯೋ, ಕುಬೇರನೋ, ವಾಯುವೋ, ಈಶ್ವರನೋ, ಅವರ ರಾಜ್ಯಲಕ್ಷ್ಮಿಯ ಪತಿ ನೀನು. ಅದು ಏನಿದ್ರೂ ನಿನ್ನ ಕೊಡುಗೆಯಾಗಿ ಅವರಲ್ಲಿ ಉಂಟು, ಅನುಗ್ರಹವಾಗಿ ಉಂಟು, ದೇಣಿಗೆಯಾಗಿ ಉಂಟು. ಆ ಸಂಪತ್ ಸಾಮ್ರಾಜ್ಯದ ಲಕ್ಷ್ಮಿಯ ಆಧಿಪತ್ಯ ನಿನ್ನಲ್ಲಿ ಉಂಟು. ಗಂಡನ ಮುಖವನ್ನು ಮುಂಡಾಡಿದ್ಲಂತೆ ಮಂಡೋದರಿ. ಬ್ರಹ್ಮನನ್ನೊಮ್ಮೆ ಕಡೆಗಣಿಸಿ ನೋಡು, ಕಡೆಗಣ್ಣಿನಿಂದ ನೋಡು. ಬ್ರಹ್ಮ ಕಾಯ್ತಾ ಇದ್ದಾನೆ, ಒಮ್ಮೆ ನೋಡು. ಅಲ್ಲ, ಶಿವನೇ ಬಂದಿದ್ದಾನೆ ಎದುರು, ಒಮ್ಮೆ ನೋಡು ಕಣ್ತೆರೆದು. ನಿನ್ನ ಕೃಪಾದೃಷ್ಟಿ ಬ್ರಹ್ಮನ ಮೇಲೋ ಶಿವನ ಮೇಲೋ ಬೀಳಲಿ. ಹಾಗಾದರೆ ರಾವಣನ ನಿಯಂತ್ರಣ ಯಾವ ಮಟ್ಟದ್ದು ಅಂತ ನೀ ಆಲೋಚನೆ ಮಾಡಬೇಕು. ನಾರದನು ಮಹತಿ ವೀಣೆಯನ್ನು ನುಡಿಸ್ತಾ ಇದ್ದಾನೆ, ಒಮ್ಮೆ ಅದಕ್ಕೆ ಆಲಿಸು, ನೀನು ಕಿವಿ ಕೊಡು. ಊರ್ವಶಿಯ ನೃತ್ಯ ಲಾಸ್ಯ ನಡೀತಾ ಉಂಟು, ನರ್ತನ ಊರ್ವಶಿಯದ್ದು. ಅಪ್ಸರಾಂಗನೆಯಲ್ಲಿ ನರ್ತನದಲ್ಲಿ ಊರ್ವಶಿ ಶ್ರೇಷ್ಠಳು. ಅದನ್ನೊಮ್ಮೆ ನೀನು ನೋಡು, ಅವಳು ಕುಣಿತಾ ಇದ್ದಾಳೆ. ಅವಳಿಗೆ ಕುಣಿದು ಕುಣಿದು ಆಯಾಸ ಆಗಿದೆ. ನಿನ್ನ ಕೃಪಾದೃಷ್ಟಿ ಬೀಳದೆ ಅವಳು ಕುಣಿತ ನಿಲ್ಲಿಸುವುದಿಲ್ಲ. ಅವಳು ಕಾಯುತ್ತಿರುವುದು ನಿನ್ನ ಕೃಪಾದೃಷ್ಟಿಗೆ, ಒಮ್ಮೆ ನೋಡಿಬಿಡು. ನಾರದರು ವೀಣೆಯನ್ನು ನುಡಿಸಿ ನುಡಿಸಿ ಆಯಾಸ ಆಗಿರಬಹುದು, ಅರೆ ನೀನೊಮ್ಮೆ ಕಿವಿ ಕೊಡಬೇಕು ಅಂತ ನಾರದರಿಗುಂಟು. ಒಮ್ಮೆ ಹೌದು, ಎಡಬಲದಲ್ಲಿ ದೇವೇಂದ್ರನೇ ಮೊದಲಾದ ದೇವತೆಗಳನ್ನು ಗದರಿಸುವ ಕಂಚುಕಿಗಳಿದ್ದಾರೆ ಎಡಬಲದಲ್ಲಿ. ಸ್ವಲ್ಪ ಅವರನ್ನು ಗಮನಿಸು. ದೇವತೆಗಳು ಹೆದರುತ್ತಾ ಇದ್ದಾರೆ, ಇವರೇ ಅವರನ್ನು ಹೆದರಿಸ್ತಾ ಇದ್ದಾರೆ. ಸ್ವಲ್ಪ ಅವರ ಬಗೆಗೆ ನೀನು ಮನಸ್ಸು ಮಾಡು. ಹೊಗಳು ಭಟರು ನೋಡು, 14 ಲೋಕದ ನಿನ್ನ ದಿಗ್ವಿಜಯದ ಸಾಧನೆಯನ್ನು ಹೇಳ್ತಾ ಇದ್ದಾರೆ. ಅವರಿಗೊಂದು ನೀನು ಏನಾದರೂ ಕೈ ಕಾಣಿಕೆ ಕೊಡ್ತೀಯಲ್ಲ, ಅವರಿಗೆ ನೀನೇನಾದರೂ ಒಂದು ಉಡುಗೊರೆ ಕೊಡ್ತೀಯಲ್ಲ, ಆ ಹೊಗಳು ಭಟರಿಗೆ ಉಡುಗೊರೆಯನ್ನು ಕೊಡು, ಹಣವನ್ನು ಕೊಟ್ಟು ಕಳುಹಿಸಿಳ್ತಾಳೆ. ನಿನ್ನ ತಾರಾಬಲವನ್ನು ತಿಳಿದಂತಹ ದೇವಗುರುಗಳು ಬಂದಿದ್ದಾರೆ, ಬೃಹಸ್ಪತಾಚಾರ್ಯರು. ನಿತ್ಯ ಭವಿಷ್ಯ ಹೇಳಲಿಕ್ಕೆ, ಇವತ್ತಿನ ಭವಿಷ್ಯ ಏನು ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ನೀನು ಇನ್ನೂ ಮಲಗಿದಲ್ಲಿಂದ ಏಳಲಿಲ್ಲಲ್ಲ, ನೀನೊಮ್ಮೆ ಏಳಬೇಕು ಅಂತ ಹೇಳ್ತಾರೆ. ಅಸುರ ಗುರುಗಳು ಶುಕ್ರಾಚಾರ್ಯರು ಬಂದಿದ್ದಾರೆ. ನಿನ್ನ ಶಕ್ತಿಯನ್ನು ಅವರು ಹೆಚ್ಚಿಸುವವರು ಯಾವಾಗಲೂ. ಯಜ್ಞ ಯಾಗ ಎಲ್ಲದರ ಮೂಲಕವಾಗಿ ನಿನ್ನ ಆತ್ಮವಿಶ್ವಾಸವನ್ನು ಜಾಗೃತ ಮಾಡುವವಳು, ಅನುಗ್ರಹ ಮಾಡುವವಳು. ಅಂತಹ ಮಾಡುವ ಆಚಾರ್ಯ ಶುಕ್ರರು ಬಂದಿದ್ದಾರೆ. ಚಂದ್ರ ಬಂದಿದ್ದಾನೆ, ಕನ್ನಡಿ ಹಿಡ್ಕೊಂಡು. ಮುಖ ನೋಡು, ಮೆದ್ದು ಕಾಯ್ತಾ ಇದ್ದಾನೆ ಅವ ಕನ್ನಡಿಯಲ್ಲಿ, ನಿನ್ನ ಮುಖ ನೋಡು. ಮಲಯ ಮಾರುತನೇ ಬಂದಿದ್ದಾನೆ,
ಗಂಧದ ಕರಂಡಕವನ್ನು ಹಿಡ್ಕೊಂಡು ನೀನು ಆ ಪರಿಮಳ ದ್ರವ್ಯವನ್ನು ಪೂಸಿಕೋ ಅಂತ ಒಂದು ಪ್ರಲಾಪಿಸ್ತಾಳೆ. ಮುಂದೆ ನೋಡೋಣ. ಕುಸುಮ ಬಾಣನ ಕಾವ್ಯದ ಬಿನವರಸವನಾಲಿಸು. ಕುಸುಮ ಬಾಣನ ಕಾವ್ಯದ ಬಿನವರಸವನಾಲಿಸು. ವರವಸಂತನ ಕುಸುಮವನು ಮುಡಿ ರತೆಯ ನಯನ ಭ್ರೂವಿಲಾಸವನು ಒಸೆದು ನೋಡು. ಕಟಾಕ್ಷದಿಂದೀಕ್ಷಿಸು ಜಯಂತನ ಧನಪತನಯನ ಮಿಸುಪ ರೂಪ ಕಳಾಪ ರಚನೆಗೆ ಮಾಡು ಮಾನಸವ. ಮಾತನಾಡೆ ರಮಣ ನುಡಿಯೇ, ಮಾತಾಡೆ ನುಡಿಯೇ ರಮಣ. ಆ ಕುಸುಮ ಬಾಣ ಸದೃಶ ರಾವಣ, ಅಪ್ರತಿಮ ರೂಪವುಳ್ಳವ. ಎಂತಹ ಹೆಣ್ಮಕ್ಕಳು ರಾವಣನ ರೂಪಕ್ಕೆ ಮಾರು ಹೋಗಬೇಕು, ಅಂತಹ ರೂಪವಂತ ಸುಂದರ ರಾವಣ. ರಾವಣನೇ ಸುಂದರ. ಹಾಗಾದ ಕಾರಣ ಮನ್ಮಥನ ಕಾವ್ಯದ ರಸ, ನವರಸ, ನವೀನ ರಸ ಅದು ರಾವಣನಿಗಾಗಿ. ಶೃಂಗಾರ, ಹಾಸ್ಯ, ಕರುಣ, ಬೀಭತ್ಸ, ಭಯಾನಕ, ಅದ್ಭುತ, ಈ ರಸಗಳೇನುಂಟು ಆ ರಸಗಳ ಒಂದೊಂದು ರಸಗಳ ಪ್ರತಿಪಾದನೆ ರಾವಣನ ಮೂಲಕವಾಗಿ ಆಗಬಹುದು. ನವರಸ ವಸಂತನ ಕಾವ್ಯದ ನವೀನ ರಸ ಅದು ನಿನ್ನ ಮಟ್ಟಿಗೆ ಅಂತ ಹೇಳ್ತಾಳೆ. ವಸಂತ ಹೂವನ್ನು ತಂದಿದ್ದಾನೆ, ನೀನು ಮುಡಿಗೇರಿಸಿಕೋ. ರತಿಯ ಕಣ್ಣು, ಹುಬ್ಬುಗಳ ಸೊಗಸು, ಅದನ್ನು ಪ್ರೀತಿಯಿಂದ ನೋಡು. ಸೌಂದರ್ಯದಲ್ಲಿ ಒಬ್ಬ ವಸಂತ, ಜಯಂತ, ನಳಕೂಬರ, ಈ ಮೂರೂ ಮಂದಿಯನ್ನು ಹೆಸರಿಸ್ತಾಳೆ ಅವಳು. ಅವರು ಬಂದಿದ್ದಾರೆ ನಿನ್ನ ಕಡೆಗಣ್ಣಿನ ನೋಟಕ್ಕೆ. ನಿನ್ನ ಸೌಂದರ್ಯದ ಮುಂದೆ ವಸಂತ, ಜಯಂತ, ನಳಕೂಬರರಲ್ಲ. ಅವರು ನಿನ್ನ ಸೌಂದರ್ಯದ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಹೇಳ್ತಾರೆ ನಮ್ಮ ರಾವಣನ ಮುಂದೆ ನಮ್ಮ ಸೌಂದರ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಆಶೀರ್ವಾದ ಮಾಡಿ ಕಳುಹಿಸು ಪುಣ್ಯಾತ್ಮ, ನೀನು ಹೊರಗಿದ್ಯಾಕೆ? ಸುಂದರ ರೂಪವನ್ನು ಚಂದಗಾಣಿಸಲಿಕ್ಕೆ ಮನಸ್ಸು ಮಾಡು, ಅವರಿಗೆ ನಿನ್ನ ರೂಪವನ್ನು ಕೊಡು. ನಿನ್ನ ರಾಜ್ಯಸಭೆಗೆ, ನಿನ್ನ ಮಹಾಸಭೆಗೆ ನಿನ್ನ ಮಕ್ಕಳು ಅತಿಕಾಯಾದಿಗಳು, ಧೂಮ್ರಾಕ್ಷಾದಿಗಳು, ದೇವಾಂತಕ ನರಾಂತಕಾದಿಗಳು, ವಿದ್ಯುನ್ಮಾಲಿ ಸುಪಾರ್ಶ್ವಕಾದಿಗಳು, ವೀರಕುಂಭಕರ್ಣ, ಎಲ್ಲರೂ ಮಕರಾಕ್ಷಾದಿಗಳು ಬಂದಿದ್ದಾರೆ. ಅಧಿಕಾರದ ಸಂಕೇತದ ಏನು ಆಭರಣಗಳು, ಕರ್ಣಾಭರಣ ಇರ್ಬೋದು, ಶಿರೋಭೂಷಣ ಇರ್ಬೋದು, ಮುದ್ರೆಯುಂಗುರ ಇರ್ಬೋದು, ಇದನ್ನೆಲ್ಲ ಅಲಂಕರಿಸಿಕೊಂಡು ನೀನು ಬರಬೇಕಾದ್ದು. ಅವರನ್ನೊಮ್ಮೆ ನೋಡಬೇಕು ನೀನು. ಅವರು ಬಂದಿದ್ದಾರೆ, ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಯೋಧರಾಗಿ ಸಾಲಂಕೃತವಾಗಿ ಬಂದು ನಿಂತಿದ್ದಾರೆ. ನಿನ್ನ ಮೋಹದ ಕಂದ ಇಂದ್ರಜಿತ್ತು, ಮೇಘನಾಥ, ರಾವಣಿ ಅವನೇ ಬಂದಿದ್ದಾನೆ ಸಭೆಗೆ. ನೋಡು ಅರಸ. ನರಾಂತಕ, ವಿರೂಪಾಕ್ಷಕರು, ನಿನ್ನ ಮಕ್ಕಳು ಅಪಾರ ಸಂಖ್ಯೆಯಲ್ಲಿ. ಮಾತಾಡು. ಹೀಗೆ ಮಂಡೋದರಿ ಮಾತಾಡ್ತಾ ಮಾತಾಡ್ತಾ ಮೂರ್ಛೆ ಹೋದಳಂತೆ. ಅರ್ಧಗಳಿಗೆ ಮೈ ಮರೆತಲಂತೆ. ಕಲಿ ವಿಭೀಷಣ ಇದನ್ನು ನೋಡಿ ಸಹಿಸಲಾರದೆ ಅವನು ಕಣ್ಣೀರಿಳಿಸಿ ಮತ್ತೆ ಮೂರ್ಛೆ ಹೋಗ್ತಾನೆ ವಿಭೀಷಣ. ಆ ಮಂಡೋದರಿ ಮತ್ತೆ ರಾಮಪ್ರಭುವನ್ನು ಪ್ರಾರ್ಥಿಸಿಕೊಳ್ತಾಳೆ. ಸತಿಯನೇ ವಾದಲಿದ್ದೇವಾ, ಸತಿಯನೆವದಲಿ ದೇವನಿ ವಸುಮತಿಯ ಭಾರವ ಕಳೆದು ಶರಣಾಗತನ ಸಲಗಿದೆ ಸಂದುದದು ಸುಲಭದಲ್ಲಿ ನಿನಗೆನಗಿ. ಎನಗೆ ಗತಿಯದಾವುದು ದೇವ ಕೇಳು ಕೇಳು. ದತಿ ಜಯದ ಶೋಕದಲ್ಲಿ ಸೀತಾಪತಿಯ ಸಿರಿಚರಣಾರವಿಂದಕ್ಕೆ
ಚಾಚಿದಳು ಹಣೆಯ ರಾಮ ದೇವ ಆ ರಾಮಚಂದ್ರವನ ಪಾದದಲ್ಲಿ ಹಣೆಯನ್ನು ಚಾಚುತ್ತಾಳೆ ತಾಯಿ ಮಂಡೋದರಿ. ಸತಿಯ ನೆಪದಿಂದ ನೀನು ಭೂಮಿಯ ಮೇಲಿನ ಭಾರವನ್ನು ಇಳಿಸಲಿಕ್ಕೆ ಬಂದಿದ್ದಿ. ಸೀತಾ ಪ್ರಾಪ್ತಿ, ಸೀತಾ ವ್ಯಾಜ ನಿನಗೆ ಅದು ನೆಪ, ಅದು ಕಾರಣ. ನೀ ಬಂದದ್ದು ಅದಕ್ಕಲ್ಲ. ಏನು ನೀನು ಅವತರಿಸುವಾಗ ಸೀತೆಯನ್ನು ರಾವಣ ಕದ್ದುಕೊಂಡು ಹೋಗ್ತಾನೆ ಅಂತ ನಿನಗೆ ಗೊತ್ತಿತ್ತ? ಸಂಕಲ್ಪ ಇತ್ತ? ಇಲ್ಲಲ್ಲ. ಭೂಭಾರ ಹರಣನಾಗಿ, ದುಷ್ಟ ಶಿಕ್ಷಣಕ್ಕಾಗಿ, ಧರ್ಮ ಸಂರಕ್ಷಣೆಗಾಗಿ ನೀನು ಭೂಮಿಗಿಳಿದು ಬಂದಂತಹ ಭಗವಂತ ನಮಗೆ ಗೊತ್ತುಂಟು. ಮಯನ ಮಗಳಲ್ವೇ ಅಸುರಶಿಲ್ಪಿಯಾದಂತಹವಳು. ಆದರೆ ಸೀತಾಪಹರಣವನ್ನು ನೀನು ನೆಪ ಮಾಡಿದಿ. ಸೀತಾಪಹರಣ ಆಗದೇ ಇದ್ರೂ ನೀನು ಬರಬೇಕು ಲಂಕೆಗೆ. ಯಾಕಂದ್ರೆ ನೀನು ಬಂದದ್ದೇ ಅದಕ್ಕೆ ಬೇಕಾಗಿ, ರಾವಣ ವಧೆಗಾಗಿ ರಾಮಾವತಾರ ಹೇಳ್ತಾಳೆ. ನೀನು ಶರಣಾಗತನನ್ನು ರಕ್ಷಿಸಿದಿ. ಯಾರ್ಯಾರು ಶರಣು ಬಂದಿದ್ದಾರೆ? ವಿಭೀಷಣ ರಕ್ಷಿಸಿದಿ. ಅವನ ಜೊತೆಗಿನ್ನು 4 ಮಂದಿ ಬಂದಿದ್ರು, ಅವರನ್ನು ರಕ್ಷಿಸಿದಿ ನೀನು. ಯಾರು ಶರಣು ಬರಲಿಲ್ವೋ ಅವರನ್ನು ನೀನು ರಕ್ಷಿಸುವುದಿಲ್ಲ. ಶರಣು ನೀನು ಧರ್ಮಮೂರ್ತಿ ಅಂತ ಹೇಳ್ತಾನೆ. ನಿನಗೆ ಸುಲಭವಾಗಿ ಕೈಗೂಡಿತು, ನಿನ್ನ ಕೆಲಸ ಆಯಿತು. ಧರ್ಮೋದ್ಧಾರಕ್ಕಾಗಿ ಬಂದಿದ್ದಿ, ನಿನ್ನ ಕೆಲಸ ಆಯಿತು. ಆದರೆ ನನಗೇನು ಗತಿ ಹೇಳು? ನಾನು ಯಾವ ಕರ್ಮ ಮಾಡಿದ್ದಕ್ಕೆ, ಯಾವ ಪಾಪ ಮಾಡಿದ್ದಕ್ಕೆ, ಅಧರ್ಮ ಮಾಡಿದ್ದಕ್ಕೆ ನಾನು ರಾವಣನ ಕೈ ಹಿಡಿದಿದ್ದೇನೆ? ನನಗಂತೂ ವೈಧವ್ಯ ಬಂದದ್ದು ಹೌದಲ್ಲ. ಯಾವಕ್ಕಾಗಿ ಶಿಕ್ಷೆ ಕೊಟ್ಟಿರೀನು? ಅವ ರಾಮಚಂದ್ರವನ ಪಾದದ ಮೇಲೆ ಪ್ರಾರ್ಥಿಸಿದಂತೆ ಮಂಡೋದರಿಯ ಹಣೆಯನ್ನು ಮೇಲಕ್ಕೆತ್ತುತ್ತಾನೆ ರಾಮ. ಅಪಾರ ಕರುಣಾಸಾಗರ ರಾಮ ಅಂತ ಕವಿ ಹೇಳ್ತಾರೆ. ಅಪಕೀರ್ತಿಯ ಭಾರವನ್ನು ನಿನ್ನವನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಅಪಕೀರ್ತಿ ಮಾಡಿದ, ಕೇಳೋಣ. ನಿನಗೆ ಕೇಳುವುದೇನು ನಿನ್ನಯ ನೆನಬುತ್ತಾನೋ ಅಜ್ಞಾನ ಮೋಹಕದನುಭವಕ್ಕೆ ಬಲ್ಲಬಲೆಗೆಂಬುದ ತೋರುತ್ತಿದೆ ಮನಕ್ಕೆ ತನು ಪರುಚ್ಯುತಿ ತನು ಪರಿಚ್ಯುತಿತ ನಗಲಿ ಮೈದುನನ ನೀ ಮುಂದಿಟ್ಟುಕೊಂಡಿರು ಮನದ ಮರುಕವ ಬಿಟ್ಟು ಕಳೆ ನೀಂದನ ರಾಮ ನಿನಗೆ ಹೇಳುವುದೇನು ನಿನಗ ಅಪಕೀರ್ತಿಯ ಭಾರವನ್ನು ನಿನ್ನ ಗಂಡನಾದ ರಾವಣ ನನ್ನ ಮೇಲೆ ಎತ್ತಿ ಕಟ್ಟಿದ್ದಾನೆ. ನನ್ನ ಹೆಗಲಿನಲ್ಲಿ ಹೊರಿಸಿದ ಅಪಕೀರ್ತಿಯ ಭಾರವನ್ನು. ಇಡೀ ಲೋಕ ರಾವಣ ಬಾಧೆಯಿಂದ ತತ್ತರಿಸಿ ಹೋಗಿದೆ. ಜಗತ್ತೇ ರಾವಣ ವಧೆಯನ್ನು ನಿರೀಕ್ಷೆ ಮಾಡಿ ಎಷ್ಟೋ ವರ್ಷ ಆಗಿ ಹೋಯಿತು. ಏನು ಮಾಡಬೇಕು? ನಾನೇ ಮೊನ್ನೇನ ಬಂದೆ ಇತ್ತೀಚೆಗೆ. ಇವತ್ತು ನಿನ್ನೆದಲ್ಲಲ್ಲ ರಾವಣ ಲೋಕಕಂಟಕನಾದದ್ದು. ಎಷ್ಟು ಮಂದಿ ಅಧಿಕಾರ ಕಳ್ಕೊಂಡ್ರು, ಸಂಪತ್ತು ಕಳ್ಕೊಂಡ್ರು, ಸಂಸಾರ ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು, ಎಲ್ಲ ಆಯಿತು. ಹೆಣ್ಣು ಹೆರ್ಲಿ ಗೊತ್ತಿಲ್ಲ. ಹೆಣ್ಣು ಮಕ್ಕಳಾದ ತಕ್ಷಣ ಪ್ರಾಯಕ್ಕೆ ಬಂದ ಕೂಡ ರಾವಣ ಅಪಹರಿಸ್ತಾನೆ. ಇದು ಪ್ರಪಂಚ ಒಪ್ಪತಕ್ಕದ್ದಲ್ಲ. ಅನ್ಯಾಯ ಮಾಡಿದ್ದಾನೆ. ಯಾರಾದರೂ ಹೆಣ್ಣುಮಗಳು ಬಸುರಿ ಆದರೆ ಪ್ರಾರ್ಥನೆ ಮಾಡ್ತಿದ್ರಂತೆ, ನಾನು ಹೆರುವ ಮಗು ಹೆಣ್ಣಾಗದೇ ಇರಲಿ, ಆದರೆ ರಾವಣ ಹೊತ್ಕೊಂಡು ಹೋಗ್ತಾನೆ. ಇದು ಜಗತ್ತಿನಲ್ಲಿ ಆಗಬಾರದು. ಯಾರ ಬದುಕು ಇನ್ನೊಬ್ಬನ ಬದುಕನ್ನು ಕಸಿಯುವ ಹಾಗಾಗಬಾರದು. ಒಂದು ಮಗು ಹುಟ್ಟುವ ಮೊದಲೇ ಅದು ಹೆಣ್ಣಾಗಿ ಹುಟ್ಟುವುದೇ ಬೇಡ ಅಂತ ಹರಿಕೆ ಹೊರಬಾರದು ತಾಯಿ. ಒಬ್ಬಳು ಹೆಣ್ಣು ಹಾಗೆ ಪ್ರಾರ್ಥನೆ ಮಾಡುವ ಸ್ಥಿತಿ ಬರಬಹುದಾ? ಇದು ಜಗತ್ತಿನ ಮಾತೃತ್ವಕ್ಕೆ, ಹೆಣ್ತನಕ್ಕೆ ಮಾಡುವ ಅಪಚಾರ. ಇದು ಬಹಳ ಅನ್ಯಾಯ. ರಾಮ ಹೇಳ್ತಾನೆ, ಅಂಥದ್ದಾಗಕೂಡದು.
ಅದಕ್ಕಾಗಿ ನೀನು ಅಳುವುದರಿಂದ ಪ್ರಯೋಜನ ಇಲ್ಲ. ಒಬ್ಬಕ್ಕೆ ಹೆಣ್ಣು, ನೀನು ತಾಯಿ, ನಿನಗೆ ಗೊತ್ತಿರಬೇಕು ಇನ್ನೊಂದು ಹೆಣ್ಣಿನ ನೋವು, ಇನ್ನೊಂದು ಹೆಣ್ಣಿನ ಬೇನೆ ಬೇಸರಿಕೆ, ಇದು ಗೊತ್ತಿರಬೇಕು ಅಂತ ಹೇಳ್ತಾನೆ. ನಿನ್ನ ಮನಸ್ಸಿನ ದುಃಖವನ್ನು ಬಿಡು. ನಿನಗೆ ಹೇಳಬೇಕಾದುದು ನಾನು ಏನು ಹೇಳುದು? ನೀನು ಮಯನ ಮಗಳು ಮಂಡೋದ್ರಿ, ನೀನು ವಿವೇಕಿ, ನೀನು ಪರಮಜ್ಞಾನಿ ಇದ್ದಿ, ಪತಿವ್ರತೆ ಇದ್ದಿ ನೀನು. ನಿನಗೆ ನಾನು ಹೇಳಬೇಕಾಗಿಲ್ಲ. ಜಗತ್ತು ರಾವಣನಿಂದಾಗಿ ಪಟ್ಟಂತಹ ಭಂಗ ಅದು ಕಡಿಮೆಯದ್ದಲ್ಲ ಅದು ಹೇಳ್ತಾನೆ. ಅಜ್ಞಾನದಿಂದ ಮೋಹದಿಂದ ನೀನು ಒಂದು ಭ್ರಮೆಯಲ್ಲಿ ನೀನು ಧೂಳು ಮುಸುಕಿನ ಕನ್ನಡಿಯಂತೆ ಒಂದು ಪರದೆಯ ಒಳಗೆ ನೀನು ದುಃಖಿಸುವುದು ಬೇಡ. ಒಂದು ಜವನಿಕೆ ಉಂಟು, ಒಂದು ಪರದೆ ಉಂಟು, ಒಂದು ಆವರಣ ಉಂಟು ನಿನಗೆ. ಆ ಮೋಹದ ಆವರಣದಿಂದ ನೀನು ಹೊರಗೆ ಬರಬೇಕು ಅಂತ ಹೇಳ್ತಾನೆ. ದೇಹವನ್ನು ಕಳಚುವಲ್ಲಿವರೆಗೆ ವಿಭೀಷಣನನ್ನು, ಮೈದುನನನ್ನು ನೀನು ಮುಂದಿಟ್ಟುಕೊಂಡು, ಅಂದರೆ ಅವನಿಗೆ ತಾಯಿಯಾಗಿ, ಹಿರಿಯ ಅತ್ತಿಗೆಯಾಗಿ, ರಾಕ್ಷಸರ ರಾಜಮಾತೆಯಾಗಿ ನೀನು ಇರಬೇಕಾದ್ದು ಮುಖ್ಯ. ಮನಸ್ಸಿನ ಕೊರಗನ್ನು ಬಿಡು, ವಿಭೀಷಣನನ್ನು ನಿರ್ದೇಶನ ಮಾಡು ಅಂತ ಹೇಳಿದಿನಂತೆ. ಹಾಗೆ ಮಂಡೋದರಿಯಿಂದ ಕರುಣೆ ತುಂಬಿದ ಸವಿಯಾದ ಮಾತುಗಳಿಂದ ಸಮಾಧಾನ ಪಡಿಸಿದ, ಭ್ರಾಂತಿಯನ್ನು ಬಿಡುವಂಥ ವಿಭೀಷಣನು ಆ ಸಂದರ್ಭದಲ್ಲಿ ಮೂರ್ಛೆಯಿಂದ ಮೇಲೇಳ್ತಾನೆ. ನೀನು ಭ್ರಾಂತನಾಗಬೇಡ. ಎಷ್ಟು ಸಲ ಹೇಳುವುದು ನಿನಗೆ? ಧರ್ಮದಲ್ಲಿ ಆಸಕ್ತಿ ಉಳ್ಳ ವರವನ್ನು ಪಡೆದ ನೀನು ಭ್ರಾಂತನನ್ನಾಗಬಾರದು ಅಂತ ಹೇಳಿ ಅವನನ್ನು ಎಬ್ಬಿಸ್ತಾನೆ. 52ನೇ ಸಂಧಿಯಲ್ಲಿ ಏನು ಹೇಳ್ತಾನೆ ನೋಡೋಣ. ಚರಣಕಾನತನಾಗಿ ಕೆಲಸಾರ್ಧರಿ ಭಯಂಕರ ಕೆಲಸಾರ್ಧರಿ ಭಯಂಕರನು ಭಯ ಕರಸರ ಸಿರುಗವನು ಮುಗಿದೊಯ್ಯನು ಸಗಿಯ ವಾರ್ತೆಯನು ಬಳಿಕ ವಿರಚಿಸಿದನ ವೀರದ ಚಕಲ್ದರ ಚಿರಕಾತುಕ ವಿನೋದದ ದರದುರಂದರ ದುಷ್ಟ ದುರ್ದೋರ್ಣ ದೋರ್ದಂಡ ಪ್ರತಾಪಕ ಭಾಗ ವೀರತ ಚಕಂದರ ಚಿರಕೌಂತುಕ ವಿನೋದದ ದುರಂದರ ದುಷ್ಟ ದುರ್ದೋಂಡ ಪ್ರತಾಪಕವಾಗ ಅವರನ್ನು ಸಮಾಧಾನ ಪಡಿಸಿದಂತಹ ರಾಮ ಪ್ರಭು ಹನುಮಂತನನ್ನು ಕರೆದನಂತೆ. ಲಂಕಾ ನಗರದಲ್ಲೆಲ್ಲ ಗೊಂದಲಾಗಿದೆ, ಗೋಜಲಾಗಿದೆ, ಎಲ್ಲರೂ ಗೊಂದಲದಲ್ಲಿದ್ದಾರೆ ರಾಕ್ಷಸ ಪ್ರಜೆಗಳು. ಅಲ್ಲಿ ಹಿರಿಯರು ಜಾಂಬವನ, ಸುಗ್ರೀವ ಯಾರ್ಯಾರಿದ್ದಾರೆ ಹೇಳಿದಾನೆ ಎಲ್ಲರನ್ನು ಸಮಾಧಾನ ಪಡಿಸಬೇಕು. ಯಾರು ಉದ್ರೇಕ ವಿವೇಕ ಕಳಕೊಂಡು ಯಾರೂ ಮಾಡಬಾರದು. ಹಾಗಾದ ಕಾರಣ ಸೊಕ್ಕಿದ ರಾಕ್ಷಸರು ದಂಗೆ ಹೇಳುವವರಿದ್ದರೆ ಅವರನ್ನು ಶಿಕ್ಷಿಸು. ಆದರೆ ಅಶೋಕವನದಲ್ಲಿರುವ ಸೀತೆಯ ಸ್ಥಿತಿಯನ್ನು ನೀನು ನೋಡಿ ಬರಬೇಕು. ಅವಳಿಗೆ ವಿಷಯ ಗೊತ್ತಾಗಬೇಕು. ಮಹಾಪ್ರಸಾದ ಅಂತ ರಾಮನ ಅನುಗ್ರಹ ಪಡ್ಕೊಂಡಂಥ ಹನುಮಂತ ನೇರ ವಿಭೀಷಣ ದೇವನು ಲಂಕಾನಗರದ ರಾಜ ಎಂಬುದಾಗಿ ಡಂಗುರು ಹೊಡಿಸಿದನಂತೆ. ಹನುಮಂತ ಮೊದಲು ಲಂಕೆಯ ರಾಜ ವಿಭೀಷಣ ಅಂತ ಎಲ್ಲರಿಗೂ ಗೊತ್ತಾಗಲಿಕ್ಕೆ ರಾವಣ ವಧೆ ಆಗಿದೆ, ಇನ್ನು ವಿಭೀಷಣ ಇಲ್ಲಿ ರಾಜನಾಗುತ್ತಾನೆ ಆಗಿದ್ದಾನೆ ಅಂತ ಗೊತ್ತಾಗಲಿ. ಹಾಗರ ವಾನರ ದಳಪತಿಗಳನ್ನೆಲ್ಲ ಕಾವಲಿಗೆ ಅಲ್ಲಿ ಏನು ಬೇಕೋ ಅವರನ್ನೆಲ್ಲ ನಿಲ್ಲಿಸಿ ಗೊಂದಲ ಆಗದ ಹಾಗೆ, ಗಲಾಟೆ ಆಗದ ಹಾಗೆ ಈ ಸಂದರ್ಭದಲ್ಲಿ ಅಶೋಕವನಕ್ಕೆ ಬರ್ತಾನೆ. ಯಾಕೆಂದರೆ ಬೇರೆ ಯಾರಿಗೂ ಸೀತೆ ಪರಿಚಯ ಇಲ್ಲ, ಹನುಮಂತನಿಗೆ ಮಾತ್ರ ಇರುವಂತಹದ್ದು. ಹಾಗೆ ಸೀತಾಮಾತೆಯ ಪಾದಗಳಿಗೆ ನಮಸ್ಕರಿಸಿದನಂತೆ ಹನುಮಂತ. ಅವ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿದುಕೊಂಡು ಶುಭ ಸಮಾಚಾರವನ್ನ ತಾಯಿಗೆ ತಿಳಿಸ್ತಾನೆ. ದಶಕಂಠನ ತಲೆಯನ್ನು ಚೆಂಡಾಡಿದ ಯುದ್ಧ ಧುರೀಣನಾದ ದೋರ್ದಂಡನಾದಂತಹ ರಾಮನ ಪ್ರತಾಪದ ವಿನೋದ ಪ್ರಸಂಗವನ್ನು ಹನುಮಂತಗ ಸೀತೆಗೆ ವಿವರಿಸಿದನಂತೆ. ರಾವಣ ವಧೆಯ ಒಂದೊಂದು ಘಟನೆಗಳನ್ನು ವಿವರಿಸಿದನಂತೆ. ಏಕಪತ್ನಿ ವೃತಸ್ಥ, ಯುದ್ಧ ವ್ಯಾಕರಣ ಪಂಡಿತ, ಶಿವದರ್ಶನನ್ನು ಮುರಿದವ, ಲೋಕ ಕಂಟಕನಿದ್ದಾನೆ, ಕಠೋರ ಖರನ ಮಗ ಮಕಲಾಕ್ಷನನ್ನು ಕೊಂದದ್ದ, ಅಥವಾ ರಾವಣನ ತಮ್ಮನಾದ ಕುಂಭಶ್ರವಣನನ್ನು ಕೊಂದದ್ದ, ಮಕಲಾಕ್ಷನನ್ನು ಕೊಂದದ್ದ, ರಾವಣ ವಧೆಯ ಸಂಗತಿಯನ್ನು ಹೇಳ್ತಾನಂತೆ. ಇತ್ಲಾಗಿಂದ ಭಾಗವತ ಪರಂಪರೆಯಲ್ಲಿ ಆಸಕ್ತಿ ಇದ್ದಂತಹ ಅತಿಕಾಯ, ಮಾರಣಾದಿಗಳನ್ನು ಮಾಡಿದ ಇಂದ್ರಜಿತು,
ಹನುಮಂತನನ್ನು ಮೊದಲು ಬಂಧಿಸಿದ ಬ್ರಹ್ಮಾಸ್ತ್ರದಲ್ಲಿ ಲಂಕಾದಹನಕ್ಕಿಂತ ಮೊದಲು ಆ ಇಂದ್ರಜಿತ್ತುವಿನನ್ನು ಲಕ್ಷ್ಮಣ ಕೊಂದದ್ದು, ಹೀಗೆ ಎಲ್ಲ ಸಂಗತಿಗಳನ್ನು ಸೀತೆಗೆ ಹೇಳಿದನಂತೆ. ರಾವಣ ವಧೆಯಾಯಿತು. ನಾವು ಲಂಕೆಯಲ್ಲಿ ಜಯಭಾಮಿನಿಯನ್ನು ವಿಜಯಲಕ್ಷ್ಮಿಯನ್ನು ನಾವು ಪಡೆದಿದ್ದೇವೆ. ಹಾಗೆ ರಾವಣನ ಮರಣದ ಸುದ್ದಿಯನ್ನು ಹನುಮಂತನಿಂದ ಕೇಳಿ ಹರ್ಷ ಮುಖದಿಂದ ಸೀತೆ ರೋಮಾಂಚನಗೊಂಡು ಏನು ಹೇಳ್ತಾಳೆ ಅಂತ ಕೇಳಿ, ಶ್ರೀಕರಿಸಿದುದು ಕೀರ್ತಿ ಸತ್ಕುಲ ಶಾಖೆ ತಳಿದುದು ಸುಪ್ರತಾಪಮಯೋಖಮಾಲೆಯ ಮೆರೆಸಿದುದು ಕೇಳ್ ಹನುಮನಿಂದ. ಆ ಖರಾರಿಗೆ ವಿಜಯ ವಿಭವವು ಲೇಖವಾದುದು ಎಂದು ಸಿಂಧು ಸಮೇಖಲಾಲಂಕೃತೆಯ ಸುತೆ ಕೊಂಡಾಡಿದಳು ಕಪಿಯ. ಹನುಮಾನಿಂದ ಮೆರೆಸಿದುದು ಕೇಳೋ ಕಂದ. ಬಹಳ ಸಂತೋಷದ ಕಣ್ಣೀರನ್ನು ಸುರಿಸಿದ್ಲು. 10 ತಿಂಗಳು ದುಃಖದ ನೋವಿನ ಕಣ್ಣೀರನ್ನು ಸುರಿಸಿದ್ದು ಆ ತಾಯಿ. ರಾವಣ ವಧೆಯ ಹರ್ಷ ವಾರ್ತೆಯನ್ನು, ಸಂತೋಷದ ಮುಖವನ್ನು ಹನುಮಂತನಿಂದ ಕೇಳಿದ್ದವಳು. ವಾರ್ತೆಯನ್ನು ದುಃಖವಿಂಗಿ ಸಂತೋಷದ ಕಣ್ಣೀರನ್ನು ಸುರಿಸುತ್ತಾ ಪತಿಯ ಅತಿಶಯವಾದಂತಹ ಪರಾಕ್ರಮವನ್ನು ಮನಸ್ಸಿನಲ್ಲಿ ಅನುಭವಿಸಿದ್ಲಂತೆ, ಅನುಷ್ಠಾನಿಸಿದ್ಲಂತೆ. ಹನುಮಂತನನ್ನು ಹಿತವಾದ ಮಾತುಗಳಿಂದ ಕೀರ್ತಿಯ ಏಳಿಗೆ ಹೊಂದಿತು. ಕೀರ್ತಿ ಏನುಂಟು ಅದು ಏಳಿಗೆ ಹೊಂದಿತು. ಶ್ರೀಕರಿಸಿದುದು ಅದು ಏಳಿಗೆ ಹೊಂದಿತಂತೆ. ಸತ್ಕುಲ ಎಂಬ ಕೊಂಬೆ ಚಿರುಗಿರುತ್ತು, ಸೂರ್ಯವಂಶದ್ದು ಕಮರಿ ಹೋಗಿದೆ. ಪರಾಕ್ರಮದ ಪ್ರಕಾಶದ ಅಲೆ ಮೆರೆಯಿತು. ಇದು ಬರೇ ರಾಮ ವಿಜಯ ಅಲ್ಲ ಅಂತ ಅವಳು ಹೇಳ್ತಾಳೆ. ಇದೆಲ್ಲ ನಿನ್ನಿಂದ ಕೇಳು ಹನುಮಂತ. ಕರನನ್ನು ಕೊಂದವನಿಗೆ ವಿಜಯದ ವೈಭವವು ಚಿರಸ್ಥಾಯಿಯಾಯಿತು. ಯಾರಿಂದ ಆಯಿತು? ನಿನ್ನಿಂದ ಆಯಿತು. ನೀನು ಸೀತಾನ್ವೇಷಣೆ, ನನ್ನನ್ನು ಅನ್ವೇಷಣೆ ಮಾಡದೇ ಇದ್ದರೆ, ಲಂಕಾದನ ಮಾಡದೇ ಇದ್ದರೆ, ಸೇತು ಬಂಧನ ಮಾಡದೇ ಇದ್ದರೆ ಎಲ್ಲ ಆದದ್ದು ಹನುಮಂತ ನಿನ್ನ ಮೂಲಕವಾಗಿ ಆಯಿತು. ನಿಜವಾಗಿ ನಿನಗೆ ಕೀರ್ತಿ, ನಿನ್ನದು ಕೀರ್ತಿ ಅಂತ ಹೇಳ್ತಾಳೆ. ಸಮುದ್ರವನ್ನೇ ಒಡ್ಯಾಣವನ್ನಾಗಿ ಅಲಂಕರಿಸಿಕೊಂಡ ಭೂಮಿಯ ಮಗಳು ಹೇಳ್ತಾಳಂತೆ ಹನುಮಂತನ ಹತ್ರ, ಇದು ನಿಮ್ಮ ಪತಿವ್ರತ ಸಂಪತ್ತಿನ ಗುಣ ಅಂತ ಹನುಮಂತ ಹೇಳ್ತಾನೆ. ನನ್ನನ್ನು ತಾಯಿ ಹೊಗಳೋದು ಬೇಡ. ತಮ್ಮ ಪತಿವ್ರತ ಧರ್ಮ ಏನು? ಇದರಿಂದ ಆಯಿತು. 10 ತಿಂಗಳು ತಪಸ್ಸು ಮಾಡಿದ್ದೀರಿ, ನೀವು ಅನ್ನಾಹಾರ ತಿನ್ನದೆ ಕಣ್ಣೀರಿಳಿಸಿ ಆ ರಾಮನಾಮ ಸ್ಮರಣೆ ಮಾಡುತ್ತಾ, ಅದರ ಫಲದಿಂದ ಆಯಿತು. ಇಲ್ಲದಿದ್ದರೆ ಸಮುದ್ರವನ್ನು ಕಲ್ಲಿನ ಸೇತುವೆಯಿಂದ ಕಟ್ಟಲಿಕ್ಕುಂಟ? ಕಪಿಗಳು ರಾಕ್ಷಸರನ್ನು ಕದನದಲ್ಲಿ ಜಯಿಸ್ಲಿಕ್ಕುಂಟ? ಇಲ್ಲಲ್ಲ. ವೀರ ದಶಮುಖನು ಸಾಯುವನೇ? ಹನುಮಂತ ಸೀತಾದೇವಿಗೆ ಹೇಳಿದಂಥ ನಿಮ್ಮ ಪಾತಿವೃತ್ಯದ ಫಲದಿಂದ ನಮಗೆ ಈ ಜಯ ಬಂತು ಅಂತ ತಾಯಿ ಹತ್ರ ತನ್ನ ಸಂತೋಷವನ್ನು ಸಮರ್ಪಿಸ್ತಾ ಹೇಳಿದನಂತೆ ಕೇಳೋಣ. ಬಿಡುವುದಿಲ್ಲುಮ್ಮಳವನಾಯಸ ಸಡಿಲಿಲ್ಲಿ ಇನ ಕುಲದವನಿಪಗೆ ನಿಮ್ಮೆಡೆಯಲಿಕ್ಕರು ಗನ ಮನಸ್ನೇಹ ಪ್ರಪಂಚಕದಾಗ ಜಡತೆಗಿಲ್ಲೆನೆ ಹರುಷ ಹೊರೆದು ಉಗ್ಗಡದ ಕಂಬನಿಗಿಲ್ದ ಜಾನಕಿ ನುಡಿದಳರಸನ ಮನಸ್ಸು ಬಿರುದೆಲೆ ಹನುಮನೆಲ್ಲೆಡೆಗೆ ತನ್ನೆಡೆಗೆ ಬಿಡುವುದಿಲ್ಲ ಉಮ್ಮಳದಾಯ ಸವಾಗ ಇನ್ನು ಚಿಂತೆಯನ್ನು ಬಿಡಿ ತಾಯಿ ಅಂತ ಹೇಳ್ತಾನೆ ಹನುಮಂತ. ರಾವಣ ವಧೆಯಾಯಿತು. ಯುದ್ಧದ ಆಯಾಸ ಕಡಿಮೆಯಾದ ಬಳಿಕ ರವಿಕುಲದರಸನಿಗೆ ನಿಮ್ಮಲ್ಲಿಯ ಪ್ರೀತಿ ಮತ್ತು ಮನಸ್ಸಿನ ಗೆಳೆತನದ ವಿಷಯದಲ್ಲಿ ಅನಾಸಕ್ತಿ ಇಲ್ಲ. ಸ್ವಲ್ಪ ಯುದ್ಧದ ಆಯಾಸ ಬಳಲಿಕೆ ಇರಬಹುದು, ಆದರೆ ನಿಮ್ಮಲ್ಲಿರುವಂಥ ಪ್ರೀತಿ, ನಂಬಿಕೆ, ಪ್ರೇಮ ಏನುಂಟು, ಆಸಕ್ತಿ, ಅದರಲ್ಲಿ ನಿರಾಸಕ್ತಿಯ ವಿಷಯ ಸೇವೆ ಇಲ್ಲ, ಅನಾಸಕ್ತಿಯೇ ಇಲ್ಲ ನಿಮ್ಮ ಕುರಿತಾಗಿ.
ಯಾವಾಗಲೂ ನಿಮ್ಮ ಹೆಸರನ್ನು ಹೇಳ್ತಾ ಇರ್ತಾರೆ. ಈಗ ಹೇಳ್ತಾನೆ, ಹನುಮಂತ ನನ್ನ ವಿಷಯದಲ್ಲಿ ಅರಸನ ಮನಸ್ಸು ಕಠಿಣ ಅಂತ ತಾಯಿ ಹೇಳಿದ್ಲು. ಹೌದು, ಅರಸನ ಮನಸ್ಸು ಕಠಿಣ ನನ್ನ ವಿಷಯದಲ್ಲಿ. ಕಾರಣ ಉಂಟದಕ್ಕೆ. ಯಾಕೆ? ಚಿನ್ನದ ಜಿಂಕೆಯ ಮೇಲಿನ ಉತ್ಕಟವಾದ ಆಶೆಯಿಂದ ನಾನು ಅವರನ್ನು ಕಳುಹಿಸಿದೆ. ಬೇಡ ಅಂತ ಹೇಳಿದರು, ರಾಕ್ಷಸರ ಮಾಯೆ ಅಂತ ಹೇಳಿದರು, ಅಪಾಯ ಬಂದೀತು ಅಂತ ಹೇಳಿದರು, ಬಗೆ ಬಗೆಯಾಗಿ ನನಗೆ ಹೇಳಿದ್ದಾರೆ. ಆದರೂ ನಾನು ಹಠ ಹಿಡಿದಿದ್ದೇನೆ, ನನಗದು ಬೇಕು, ಕೊಂದು ತಂದರೂ ತೊಂದರೆ ಇಲ್ಲ ಅಂತ ನಾನು ಹೇಳಿದ್ದೇನೆ. ಹಾಗೆ ನಾನು ಹಠ ಹಿಡಿದು ಅವರನ್ನು ಕಳುಹಿಸಿದ್ದು. ಹಾಗೆ ನನ್ನ ವಿಷಯದಲ್ಲಿ ಅವರು ಕಠಿಣವಾದ ಮನಸ್ಸು ಇರಬೇಕು, ಮನಸ್ಸು ಮೃದು ಆಗಿರಲಿಕ್ಕಿಲ್ಲ. ಮೈದುನನನ್ನು ನಿಂದಿಸಿ ಕಾಡಿಗೆ ಕಳುಹಿಸಿದೆ. ಆ ಚಿನ್ನದ ಜಿಂಕೆ ಸಾಯುವಾಗ ಮಾರೀಚವಾಗಿ ಪ್ರಾಣ ಬಿಟ್ಟಿರಬೇಕು. ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಧ್ವನಿಯಿಂದ ನಾನು ವಿಚಲಿತಲಾಗಿದ್ದೇನೆ. ಮೈದುನ ಎಷ್ಟು ಹೇಳಿದರೂ ನಾನು ಒಪ್ಪಲಿಲ್ಲ. ನೀನು ನನ್ನನ್ನು ಕಾವಿಸಿ ಬಂದಿರಬೇಕು, ಭರತನಿಂದ ಪ್ರೇಷಿತನಾಗಿ ಬಂದಿರಬೇಕು, ನನ್ನನ್ನು ಬಯಸಿ ಬಂದಿರಬೇಕು ಅಂತ ಮೈದುನನನ್ನು ನಾನು ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ದೇನೆ. ನನ್ನಲ್ಲಿ ತಾಯಿಯನ್ನು ಕಂಡಿದ್ದ, ನನ್ನನ್ನು ಪೂಜೆ ಮಾಡುತ್ತಿದ್ದ, ಪಾದಾಭಿವಂದನೆ ಮಾಡುತ್ತಿದ್ದ ಲಕ್ಷ್ಮಣನನ್ನು ಕಂಡುಕೊಂಡ ಕ್ರಮ ಸರಿಯಿಲ್ಲ ನನ್ನದು. ಇದರಿಂದ ನೊಂದಿರಬೇಕು, ರಾಮನಿಗೆ ನೊಂದಿರಬೇಕು. ಅಂತಹ ಒಬ್ಬ ತಮ್ಮನಿಗೆ, ಅಂತಹ ಒಬ್ಬ ಸಜ್ಜನನಿಗೆ, ಅಂತಹ ಒಬ್ಬ ಮಾತೃ ವಾತ್ಸಲ್ಯವುಳ್ಳಂತಹ ಗೌರವವುಳ್ಳಂತಹ ಲಕ್ಷ್ಮಣನಿಗೆ ಮಾಡಿದ ಕೆಲಸ ಏನುಂಟು? ನಾನು ನಿಂದಿಸಿ ಕಳಿಸಲಿಲ್ವ? ಹಾಗಾದ ಕಾರಣ ನಾನು ರಾಕ್ಷಸನ ಕೈವಶವಾದೆ. ಇದು ಹೆಂಗಸಿನ ದುಷ್ಟತನ ಅಲ್ವೇ? ಇದನ್ನು ರಾಮಪ್ರಭು ಒಪ್ಪಲಿಕ್ಕಿಲ್ಲ. ಏನು ಯೋಚಿಸಬಹುದು ರಾಮ? ನನ್ನ ಬಗ್ಗೆ ಒಳ್ಳೆ ಭಾವನೆ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಅವಳು ಕೇಳೋಣ. ಮಾತನಾಡಿಸಿ ಕೇಳಿದಡಿ ನಾನೇ ತೆರದಿನುತ್ತರವ ಕೊಡುವೆನು. ಮಾತನಾಡದಡವ ಅವನಿಪನೇ ನಿಲ್ದು ನುಡಿಸುವೆನು. ಓತಡೆನ್ನಯ ಭಾಗ್ಯ ಒಲಿಯದಡೇತ ಏತರವು ಬದುಕುಳಿವು ಹೋಗುವೆನು. ವೀತಿ ಹೋತ್ರನ ನಿಲ್ದು ಕಂಬನಿ ತುಂಬಿದಳು ಸೀತೆಯೇ, ಕಂಬನಿ ತುಂಬಿದಳು ಸೀತೆಯೇ. ಹನುಮಾನ್ ಇದು ಸೀತೆಯ ಅಂತರಂಗ. ಗಾನಯಾನದಲ್ಲಿ ಗೊತ್ತಾಗ್ತದೆ ಅವಳ ಅಂತರಂಗದಲ್ಲಿ ಎಷ್ಟು ನೋವಿದೆ. ರಾಮ ಸ್ವೀಕರಿಸ್ತಾನೋ ಇಲ್ವೋ, ಸ್ವೀಕರಿಸ್ತಾನೋ ಇಲ್ವೋ ಎಂಬ ಭಾವ. ಲಕ್ಷ್ಮಣನನ್ನು ಬೈದು ಬಂಗಿಸಿ ಕಳುಹಿಸಿದ್ದೇನೆ. ರಾಮ ಎಷ್ಟು ಹೇಳಿದರೂ ನಾನು ಒಪ್ಪಲಿಲ್ಲ. ಸೀತಾಪಹಾರಕ್ಕೆ, ಈ ಮಹಾಯುದ್ಧಕ್ಕೆ 10-11 ತಿಂಗಳು ರಾಮ ಸಂಕಟಪಟ್ಟದ್ದು. ಸೀತೆಯನ್ನು ಕಳ್ಕೊಂಡು ಕುಟುಂಬದ ಗೌರವ, ತನ್ನ ವೈಯಕ್ತಿಕ ಗೌರವ, ಇದೆಲ್ಲ ಏನು ಬವಣೆಗಳನ್ನು ಹೊಂದಿದ ಪಂಚವಟೆಯಿಂದ ತೊಡಗಿ ಲಂಕೆಯವರೆಗೆ ಯುದ್ಧ ಭೂಮಿಯಲ್ಲಿ ಆದ ಸಂಗತಿಗಳೇನು, ಇದೆಲ್ಲ ತನ್ನಿಂದ ಆದದ್ದು. ತಾನು ಮಾಯಾಜಿಂಕೆಯನ್ನು ಬೇಕು ಅಂತ ಹಠಕ್ಕೆ ಹಿಡಿದ ಕಾರಣ ಆದದ್ದು ಎಂಬಂತಹ ಸೀತೆಯ ನೋವುಂಟಲ್ಲ, ಆ ನೋವು ಇದರಲ್ಲಿ ಗೊತ್ತಾಗ್ತದೆ. ನಾನು ರಾಮನನ್ನು ಮಾತಾಡಿಸಿದ್ರೆ ಅವ ಮಾತಾಡಬಹುದಾ ಅಂತ ಹೇಳ್ತಾನೆ ಹನುಮಂತನ ಹತ್ರ. ಅವಳು ಇಲ್ಲ, ಮಾತಾಡ್ಲಿಕ್ಕಿಲ್ಲ. ಯಾಕೆ ಮಾತಾಡಬೇಕು? ಯಾವ ರೀತಿ ನಾನು ಉತ್ತರ ಕೊಡಬೇಕು? ರಾಮ ಪ್ರಶ್ನೆ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲಲ್ಲ, ನಿರುತ್ತರ. ಅಲ್ಲ, ನಾನೇ ಮಾತಾಡಿಸುದು. ಏನು ಅಂತ ಮಾತಾಡಿಸುವುದು? ರಾವಣನನ್ನು ಕೊಂದದ್ದು ಒಳ್ಳೆದಾಯ್ತು ಹೇಳುದ? ನೀನು ಸೇತುವೆ ಕಟ್ಟಿ ಬಂದದ್ದು ಒಳ್ಳೆದಾಯ್ತು ಹೇಳುದ? ಹೌದು, ನೀನು ಚಿನ್ನದ ಜಿಂಕೆಯನ್ನು ಬಯಸಿ ಹೋದದ್ದಲ್ಲ. ನಾನು ಹೇಳಿದ ಮಾತು ನೀ ಕೇಳಿದ್ದೀಯ ಅಂತ ರಾಮ ಕೇಳಿದ್ರೆ ಏನು ಹೇಳಬೇಕು ನಾನು? ನನ್ನ ಹತ್ರ ಮಾತಿಲ್ಲಲ್ಲ. ಹಾಗಲ್ಲ, ಮಾತನಾಡುವ ಸ್ಥಿತಿಯಲ್ಲಿ ರಾಮ ಮಾತಾಡಿದರೆ ನನ್ನ ಹತ್ರ ಉತ್ತರ ಇಲ್ಲ. ರಾಮ ಮೌನಕ್ಕೆ ಜಾರಿದರೆ ರಾಮನನ್ನು ಮಾತನಾಡಿಸಲಿಕ್ಕೆ ನನ್ನಲ್ಲಿ ನೈತಿಕತೆ ಇಲ್ಲ. ಅವಳು ಹೇಳ್ತಾಳೆ, ನನ್ನನ್ನು ಒಲಿದರೆ ನನ್ನ ಅದೃಷ್ಟ ಹನುಮಂತ. ಅವರು ಒಲಿತಾರೆ ಅಂತಲೇ ನನಗಿಲ್ಲ. ನನ್ನ ಹತ್ರ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ದರೆ ಆಶ್ಚರ್ಯ, ಅದು ನನ್ನ ಅದೃಷ್ಟ. ಆದರೆ ಉಂಟು ಅಂತ ನನಗೆ ಕಾಣುವುದಿಲ್ಲ ಅಂತ ಹೇಳ್ತಾಳೆ ಅವಳು. ಒಲಿಯದೇ ಇದ್ದರೆ ಬದುಕಿ ಏನು ಪ್ರಯೋಜನ? ನಾನು ಅಗ್ನಿಗೆ ಹಾರಬೇಕಷ್ಟೆ, ಅಗ್ನಿ ಪ್ರವೇಶ ಮಾಡಬೇಕಷ್ಟೆ, ಬೇರೆ ದಾರಿಯೇ ಇಲ್ಲ ನನಗೆ ಅಂತ ಅವಳು ಮೊದಲೇ ಕಣ್ಣಿನಲ್ಲಿ ನೀರು ತುಂಬಿ ಹೇಳಿದ್ಲಂತೆ. ನಿಮಗೆ ಈ ಮಾತು ಯೋಗ್ಯವಲ್ಲ ಹೇಳ್ತಾನೆ ಹನುಮಂತ. ನಿಮ್ಮ ವಿಷಯದಲ್ಲಿ ನಿರಾಸಕ್ತಿ ರಾಮಪ್ರಭುವಿಗೆ ಇಲ್ಲ. ಅವರ ಯಾವ ಮಾತಿನಲ್ಲಿ, ವರ್ತನೆಯಲ್ಲಿ ನನಗೆ ಕಾಣುವುದಿಲ್ಲ. ಅದು ಇದ್ದರೆ ಶತ್ರುವನ್ನು ಕೊಲ್ಲಿಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಬರ್ತಾರ ರಾಮಪ್ರಭು? ಸೀತಾನ್ವೇಷಣೆಗೆ ನನ್ನನ್ನು ಕಳುಹಿಸ್ತಾನ ರಾಮಪ್ರಭು? ಇಲ್ಲ. ಸೀತಾಪ್ರಾಪ್ತಿ
ಅದಕ್ಕಾಗಿ ರಾವಣವಧೆ. ಅದಕ್ಕಲ್ವ ಪತಿಯು ನಿಮ್ಮ ನೆಪದಲ್ಲಿ ಇರುವುದನ್ನು ನಾನು ಬಲ್ಲೆ, ನೆನಪಿನಲ್ಲಿರುವುದನ್ನು ಬಲ್ಲೆ. ಈ ಕಾತರತೆಯನ್ನು ಬಿಡಿತಾಯಿ ನೀವು. ನಾನು ಅರಸನಲ್ಲಿಗೆ ಹೋಗಲಿಕ್ಕೆ ನನಗೆ ಅಪ್ಪಣೆ ಕೊಡಬೇಕು. ತಮ್ಮ ಮನಸ್ಸನ್ನು, ತಮ್ಮನ್ನು ಕಂಡು ರಾವಣವಧೆಯ ವಿಚಾರವನ್ನು, ತಮ್ಮ ಬಂಧನ ಬಿಡುಗಡೆಯಾದ ವಿಚಾರವನ್ನು ಹೇಳಲಿಕ್ಕೆ ನಾನು ಬಂದವ. ನನಗೇನು ಆಜ್ಞೆ ಅಂತವ ಕೇಳ್ತಾನೆ. ಹಾಗೆ ಸೀತೆ ಹನುಮಂತನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಲಂತೆ. ಹಾಗೆ ನಿಮಿವಂಶ ಸಾಗರನ ರಾಮಚಂದ್ರನ ಪತ್ನಿಗೆ ನಮಸ್ಕರಿಸಿ ಪರಾಕ್ರಮ ಸಾಗರದ ಹನುಮಂತ ರಾಮಚಂದ್ರನ ಬಳಿಗೆ ಬಂದನಂತೆ. ಕೇಳೋಣ. ಪುರಜನವ ಸಂತೈಸದೈ ದಶಶಿರನ ತಮ್ಮನ ಜೀಯ ಗಾವಣಿಗರನು ಶಿಕ್ಷಿಸಿದೈ ಹಸಾದ ವಿಭೀಷಣನ ಗೃಗಕ್ಕೆ ಇರಿಸಿದೈ ಕಾವಲನು ಬಲ್ಲಿದ ಹರಿಚಮೂ ಪರದೇವಿ ಸೀತೆಯ ಪರಿಯ ನರಿದೈ ಎನಲು ಬಿನ್ನಗ ಮಾಡಿದನು ಹನುಮ. ರಾಮನ ಪಾದಗಳಿಗೆ ನಮಸ್ಕರಿಸುವಾಗ ಏನು ಹನುಮಂತ, ವಿಷಯ ಏನು ಸಂಭ್ರಮದಲ್ಲಿದ್ದಿ, ಏನು ಸಂಭ್ರಮ, ಏನು ಉತ್ಸಾಹದಲ್ಲಿ ಬಂದಿದ್ದಿ ಅಂತ ರಾಮಪ್ರಭು ಕೇಳ್ತಾನೆ ಹನುಮಂತನ ಹತ್ರ. ರಾವಣನ ತಮ್ಮನ ಪುರಜನರನ್ನು ಸಮಾಧಾನ ಪಡಿಸಿದೆಯಾ ಕೇಳ್ತಾನೆ. ಇಲ್ಲ, ಸಮಾಧಾನ ಪಡಿಸಿದೆ. ಯಥಾಸಾಧ್ಯ ಅವರಿಗೆಲ್ಲ ನಾನು ಸಾಂತ್ವನದ ಮಾತುಗಳನ್ನು ಹೇಳಿದ್ದೇನೆ, ರಾಮ ಸಂದೇಶವನ್ನು ಹೇಳಿದ್ದೇನೆ. ಯಾರೂ ಭೀತರಾಗುವುದು ಬೇಡ, ಎಲ್ಲರಿಗೂ ಇಲ್ಲಿ ಆಶ್ರಯ ಇದೆ. ರಾಮಪ್ರಭು ಜನಾಂಗ ದ್ವೇಷಿ ಅಲ್ಲ, ದುಷ್ಟರ ದ್ವೇಷಿ. ಅದು ಯಾವ ವರ್ಗದಲ್ಲಿರಲಿ, ಯಾವ ವರ್ಣದಲ್ಲಿರಲಿ, ದುಷ್ಟರಾದರೆ ಅವರಿಗೆ ಶಿಕ್ಷೆ ಉಂಟು. ಯಾವುದೇ ವರ್ಣದಲ್ಲಿ ಶಿಷ್ಟರಾದರೆ, ಧರ್ಮಾತ್ಮರಾದರೆ ರಾಮಪ್ರಭುವಿನ ಅನುಗ್ರಹ ಉಂಟು. ಅವ ದುಷ್ಟ ಶಿಕ್ಷಕನೇ ಹೊರತು ಅವ ಜನಾಂಗ ದ್ವೇಷಿ ಅಲ್ಲ. ಈ ಸಂದೇಶವನ್ನು ನಾನು ಹೇಳಿದ್ದೇನೆ. ಗಲಭೆಕೋರರನ್ನು ಶಿಕ್ಷೆ ಮಾಡಿದೆಯಾ? ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಗಲಭೆ ಹೇಳುವುದು ಅಂತ ಉಂಟು. ವಿವೇಕ ಇಲ್ಲದ, ಸಂಸ್ಕೃತಿ ಇಲ್ಲದ ಅಸಂಸ್ಕೃತರು ಆ ಕಾಲದಲ್ಲಿಯೂ ಇದ್ದರು, ಸಮಾಜದಲ್ಲಿ ಈ ಕಾಲದಲ್ಲಿಯೂ ಇದ್ದಾರೆ. ಅವರನ್ನು ನಿಯಂತ್ರಿಸಿದೆಯಾ? ಹೌದು, ನಿಯಂತ್ರಿಸಿದ್ದೇನೆ. ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ, ಊರಿನಲ್ಲಿ ಒಂದು ದೊಡ್ಡ ದೀಪಸ್ತಂಭ ಆದರ್ಶ ಮಹಾತ್ಮರು, ದೊಡ್ಡ ಕೆಲಸ ಮಾಡಿದವರು, ಅವರಿಗೆ ಒಂದಷ್ಟು ಅಭಿಮಾನಿಗಳಿರ್ತಾರೆ. ಅವರು ಎಲ್ಲಿಯಾದರೂ ಅಕಾಲ ಮರಣವನ್ನು ಇದ್ದರೆ ಅಥವಾ ಸಹಜವಾಗಿ ಸತ್ತರೆ ಒಂದು ಅಭಿಮಾನ ವರ್ಗ ದಂಗೆ ಹೇಳುವುದು, ಇದ್ದ ವಾಹನವನ್ನು ಹುಡಿ ಮಾಡುವುದು, ನಗರಗಳಿಗೆ ಬೆಂಕಿ ಕೊಡುವುದು, ರಸ್ತೆಯನ್ನು ತಡೆ ಮಾಡೋದು, ಅಸಭ್ಯ ವರ್ತನೆಗಳು. ಅಭಿಮಾನ ಆ ರೀತಿ ಆಗಬೇಕಾದ್ದಲ್ಲ. ಆ ಮಹಾಪುರುಷನ ಹೆಸರಿನಲ್ಲಿ ದಾನ ಧರ್ಮ, ಅನಾಥಾಶ್ರಮಗಳಿರಬಹುದು ಅಥವಾ ಆಸ್ಪತ್ರೆ ರೋಗಿಗಳು, ಅವರ ಸೇವೆ ಮಾಡೋದು, ಇಂಥದ್ದಾಗಬೇಕಾದ್ದು, ದಂಗೆ ಹೇಳುವುದಲ್ಲ. ನಮ್ಮ ದೇಶದ ಒಳ್ಳೆಯ ಸೊತ್ತುಗಳನ್ನು, ವಾಹನಗಳನ್ನು, ಇದನ್ನೆಲ್ಲ ನಾಶ ಮಾಡೋದು, ಬೆಂಕಿ ಕೊಡೋದಲ್ಲ. ಇದನ್ನು ಕೇಳ್ತಾನೆ ರಾಮ. ಮಾತ್ರ ಅಲ್ಲ, ಯಾರು ಸಮರ್ಥರಾದಂತಹ ವಾನರ ದಳಪತಿಗಳನ್ನು ವಿಭೀಷಣನ ಮನೆಗೆ ಕಾವಲಿಟ್ಟಿದ್ದೀರಾ, ಇದೆಲ್ಲ ವಿಭೀಷಣ ಮಾಡಿಸಿದ್ದು ಅಂತ ಅವನ ಮನೆಯನ್ನು ಹುಡಿ ಮಾಡಿದರೆ, ಇಲ್ಲ, ತಮ್ಮ ಅನುಗ್ರಹದಿಂದ ನಾನು ಎಲ್ಲ ಮಾಡಿದ್ದಾನೆ ಅಂತ ಹನುಮಂತ ಹೇಳ್ತಾನೆ. ಮಾತ್ರ ಅಲ್ಲ, ಸೀತಾಮಾತೆಯನ್ನು ನೋಡಿದೆಯೋ? ಅದೇ ಕೆಲಸಕ್ಕಲ್ಲೂ ಸ್ವಾಮಿ ಕಳುಹಿಸಿದ್ದು. ನಾವು ಹೋಗಿದ್ದೇನೆ, ಆದರೆ ಅಂದಿಗೆ ನಾನು ನೋಡುವಾಗ ಇದ್ದ ಹಾಗೆ ಇಲ್ಲ. ಯಾವಾಗ ನಾನು ಸೀತಾಮಾತೆಯ ದರ್ಶನಕ್ಕೆ ಹೋಗಿದ್ದೆ ಅಲ್ಲ, ಅನ್ವೇಷಣೆಗೆ, ಅದಕ್ಕಿಂತಲೂ ದೇವಿಯರ ದೇಹ ಕುಂದಿದೆ. ಆದರೆ ಸ್ವಾಮಿಯವರ ನಾಮಸ್ಮರಣೆಯಲ್ಲಿ ಬಿಟ್ಟು ಇನ್ನೊಂದರಲ್ಲಿ ಅವರಿಲ್ಲ. ಆ ಮಾತೆ ನಾನು ಅವತ್ತು ನೋಡುವಾಗಲೂ ಇವತ್ತು ನೋಡುವಾಗಲೂ ಒಂದೇ ಇರುವುದು, ಶ್ರೀನಾಮಸ್ಮರಣೆ. ರಾಮನಾಮಸ್ಮರಣೆಯ ಅನುಷ್ಠಾನವಲ್ಲದೆ ಆ ತಾಯಿಗೆ ಯಾವುದೂ ಇಲ್ಲ. ಯುದ್ಧದಲ್ಲಿ ದಶಕಂಠನನ್ನು ಕೊಂದಂತಹ ಸರ್ವ ವಿಷಯವನ್ನು ನಾನು ಎಲ್ಲವನ್ನು ವಿಶದಪಡಿಸಿದ್ದೇನೆ. ಸೀತಾಮಾತೆಯ ಶ್ರೀಮುಖದ ಒಂದು ಭಾಗದಲ್ಲಿ ಮಾತ್ರ ಹರ್ಷ ಮೂಡಿತು ಅಂತ ಹೇಳ್ತಾನೆ. ಬೇರೆ ಯಾವುದರಲ್ಲಿ ನನಗೆ ಕಾಣುವುದಿಲ್ಲ. ಸಿರಿವದನೆಯ ಒಂದು ಮೂಲೆಯಲ್ಲಿ ರಾವಣವಧೆಯ ಸುದ್ದಿ ಕೇಳುವಾಗ ಸಂತೋಷ ಆಯಿತು, ಬಿಟ್ಟರೆ ಬೇರೆ ಎಲ್ಲಿಯೂ ಇಲ್ಲ. ಮುಂದೆ ದೇವಿಯರ ವಿಷಯವಾಗಿ ಏನು ಮಾಡಬೇಕೆಂದು ತಮಗೆ ಗೊತ್ತಿರುವುದು, ನಾನಲ್ಲ ಹೇಳಲಿಕ್ಕೆ. ಕೊನೆಗೆ ವಿದೇಹ ರಾಜಕುಮಾರಿಯ ಕಣ್ಣೀರು ತುಂಬಿಕೊಂಡು ಸ್ವಾಮಿಯವರ ಬಳಿಗೆ ನನ್ನನ್ನು ಕಳುಹಿಸಿಕೊಟ್ಟರು. ಹಾಗೆ ಕಣ್ಣೀರು ಬಂತು, ಕಣ್ಣು ತುಂಬಿ ಹೋಗಿದೆ. ನಿಮ್ಮ ಕರುಣೆ ಹೇಗುಂಟು ಅಂತ ನಾವು ಬಲ್ಲೆವು. ಹೀಗೆ ಹನುಮಂತ ವಿಷಯವನ್ನು ವಿಜ್ಞಾಪನೆ ಮಾಡಿದ. ಕಣ್ಣೀರಿನಿಂದ ನನ್ನನ್ನು ಕಳುಹಿಸಿಕೊಟ್ಟಿದ್ದಾಳೆ ತಾಯಿ, ಮತ್ತೆ ತಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಂತ ಹೇಳ್ತಾನೆ. ಸಾಕು ಬಳಲಿದೆ ಕುಳ್ಳಿರೆ ಮಗಿಲ್ನಿ ತಕೆ ಗತ ಕಾರ್ಯ ಪ್ರಸಂಗ ವ್ಯಾಕುಲತೆಯಿಂದೀಕ್ಷಿಸಿದನ
ಶರಣನಾನನವಾ ಸಾಕದಿರು ಚಿಂತೆಯನು ನಡೆನಿ ಕೈ ಕಸೆಯನಂದನಗೆ ಮಾಡು ನೀ ರಾಕುಲಿತೆಯೂರ್ಧ್ವದೇಹಿಕ ವಿಗಿತ ಸಂಸ್ಕೃತಿಯ ಸಾಕು ಬಳಲಿದೆ ಕುಳ್ಳಿರೆ ಏ ಹನುಮಂತನನ್ನು ಕರೆದು ಹೇಳ್ತಾನೆ, ನಿನಗೆ ಬಳಲಿಕೆ ಆಗಿದೆ ಹನುಮಂತ, ಸುದೀರ್ಘವಾದಂತಹ ಯುದ್ಧಕಾಂಡ, ಸೀತಾನ್ವೇಷಣೆ, ನೀನು ವಿಶ್ರಾಂತಿಯನ್ನು ಪಡಿ, ಕೂತುಕ. ಕಳೆದು ಹೋದ ಪ್ರಸಂಗದ ಬಗೆಗೆ, ಘಟನೆಗಳ ಬಗೆಗೆ ನಾವು ಯಾಕೆ ಚಿಂತೆ ಮಾಡೋದು? ರಾಮನ ವಿವೇಕ ತುಂಬ ಗಂಭೀರತೆಯನ್ನು ಕಾಣ್ತದೆ ಇಲ್ಲಿ. ಸೀತೆಯನ್ನು ಕರೆದುಕೊಳ್ಳುವುದು ಇದು ಯಾವ ಆಸಕ್ತಿ ಕಾಣುವುದಿಲ್ಲ. ಕಳೆದು ಹೋದ ಘಟನೆಯ ಬಗೆಗೆ ನಾವು ಯಾಕೆ ತಲೆ ಕೆಡಿಸಿಕೊಳ್ಳುವುದು ಅಂತ ಹೇಳ್ತಾನೆ. ಚಿಂತೆ ಬೇಡ. ವಿಭೀಷಣನಿಗೆ ನಿರಾಸಕ್ತಿ ಇತ್ತು, ಆಸಕ್ತಿ ಇಲ್ಲ. ರಾವಣನನ್ನು ದ್ವೇಷಿಸುವ ಭಾವದಲ್ಲಿದ್ದವ. ವಾಲ್ಮೀಕಿಗಳು ತಮ್ಮ ಶ್ರೀಮದ್ ರಾಮಾಯಣದಲ್ಲಿ ಹೇಳ್ತಾನೆ, ಅಣ್ಣ ಕೆಟ್ಟವ, ಸ್ತ್ರೀ ಲಂಪಟ, ಯಾಕೆ ಅವನಿಗೆ ಸಂಸ್ಕಾರ ಮಾಡೋದು ಇತ್ಯಾದಿ ಆಕ್ಷೇಪಿಸುವಾಗ ಅವ ಹೇಳ್ತಾನೆ, ಮರಣದಲ್ಲಿ ದ್ವೇಷಗಳು ಅಡಿಗೆ ಹೋಗ್ತವೆ. ಮರಣ ಬಂದ ಮೇಲೆ ಇಲ್ಲ. ಮರಣ ಅಂತಾನೆ ವೈರಾಣಿ. ಮರಣದಲ್ಲಿ ವೈರವು ಅಂತ್ಯಗೊಳ್ಳುತ್ತದೆ. ಸತ್ತ ಕಳೆಯವರದಲ್ಲಿ ನಾವು ದ್ವೇಷ ಸಾಧನೆಗೆ ಅವಕಾಶ ಇಲ್ಲ. ಮುಂದೆ ಮಾಡಬೇಕಾದ ಕರ್ತವ್ಯ ಏನು ಎನ್ನುವುದು ವಿವೇಕ ನಮಗೆ. ಅದು ಬದುಕಿದವರ ವಿವೇಕ ಅಂತ ಹೇಳ್ತಾನೆ. ಹಾಗೆ ಆ ದೇಹಕ್ಕೆ ಅಗ್ನಿ ಸಂಸ್ಕಾರ ಆಗಬೇಕು, ಕಳೆಯವರಕ್ಕೆ ಔರ್ಧ್ವ ದೇಹಿಕಾದಿಗಳಾಗಬೇಕು. ಅದನ್ನು ಕೈಕಸೆಯ ಮಗ ರಾವಣನಿಗೆ ಮಾಡಬೇಕು ಅಂತ ವಿಭೀಷಣನಲ್ಲಿ ಹೇಳ್ತಾನೆ. ಹಾಗೆ ವಿಭೀಷಣ ರಾಮನನ್ನು ಬೀಳಿಕೊಂಡು ಅವ ವೈದಿಕ ಕ್ರಮದಂತೆ ದಶಕಂಠನಿಗೆ ಅಗ್ನಿ ಸಂಸ್ಕಾರವನ್ನು ಚಿತೆಯಲ್ಲಿ ಮಾಡ್ತಾನೆ ಅಂತೆ, ಅಂತ್ಯ ಸಂಸ್ಕಾರ. ರಾವಣನ ಪತ್ನಿಯರು ಅನೇಕ ಮಂದಿ ಅಗ್ನಿ ಜ್ವಾಲೆಯಲ್ಲಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ್ರಂತೆ, ಸಹಗಮನ ಮಾಡಿದ್ರಂತೆ. ಅನೇಕರು ನೇರ ಚಿತೆಯನ್ನು ಪ್ರವೇಶ ಮಾಡಿದರು. ಕೆಲವರು ಬೇರೆ ಇನ್ನೂ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಬೇರೆ ದೇಹವನ್ನು ಬೇರೆ ಕಡೆಯಲ್ಲಿ ಸಮರ್ಪಿಸಿಕೊಂಡ್ರಂತೆ. ಏನು ರಾಕ್ಷಸರ ರಾಶಿ ರಾಶಿಯಾಗಿ ಸತ್ತಿದ್ದಾರೆ. ಕವಿ ಹೇಳ್ತಾನೆ ಇಲ್ಲಿ ತೊರವೆ, 80 ಯೋಜನ ಅಗಲದ ಭೂಮಿಯಲ್ಲಿ ಕಟ್ಟಿಗೆಯನ್ನು ರಾಶಿ ಹಾಕಿ ಎಲ್ಲ ಹೆಣಗಳನ್ನು ಸಾಮೂಹಿಕವಾಗಿ ಅಗ್ನಿಸ್ಪರ್ಶ ಮಾಡಿದರು. ಯಾರ್ಯಾರು ಸತ್ತಿದ್ದಾರೆ? ಆ ಸತ್ತವರೆಲ್ಲರ ಮಕ್ಕಳು, ಸ್ನೇಹಿತರು, ಜ್ಞಾತಿಗಳು. ಸಚ್ಚರಿತನಾದಂಥ ವಿಭೀಷಣನ ಜೊತೆಗೆ ಜಲತರ್ಪಣವನ್ನು ಕೊಟ್ಟರಂತೆ, ತಿಲತರ್ಪಣವನ್ನು ಕೊಟ್ಟರಂತೆ. ಹಾಗೆ ಎಲ್ಲ ಸಂಸ್ಕಾರಗಳು ಮುಗಿಯಿತು. ಮುಂದಿನ ಸಂದರ್ಭವನ್ನು 94ನೇ ಸಂಚಿಕೆಯಲ್ಲಿ ನಾವು ನೋಡೋಣ. ಈ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ನಾಥ್ ಸೀತಾಯ ಪತಯೇ ನಮಃ. ರಾಮ